ಹಲೋ ನಮಸ್ಕಾರ, ವೆರಿ ಗುಡ್ ಈವ್ನಿಂಗ್. ನೀವು ನೋಡ್ತಾ ಇದ್ದೀರಾ ರಾಜ್ ನ್ಯೂಸ್ ಕನ್ನಡ. ನಾನು ಶರತ್ ಹುಣಸೂರು. ವೀಕ್ಷಕರೇ, ಇವತ್ತು ತಮಿಳುನಾಡು ಸಿಎಂ ವಿಜಯ್ ಅವರು ಉಡುಪಿಯ ಕೊಲ್ಲೂರು ಮೂಕಾಂಬಿಕಾ ದೇವಿಯ ದರ್ಶನವನ್ನು ಮಾಡೋಕ್ಕೆ ಬಂದಿದ್ರು. ಅದು ಕೂಡ ಸಿಎಂ ಆದ ನಂತರದ ಮೊದಲ ಭೇಟಿ. ಕೊಲ್ಲೂರು ಮೂಕಾಂಬಿಕಾ ದೇವಿಯ ದರ್ಶನವನ್ನು ಪಡೆದು ವಿಶೇಷ ಪೂಜೆಯನ್ನು ಕೂಡ ಮಾಡಿದ್ರು. ಇದರ ಹಿನ್ನೆಲೆಯನ್ನ ಗಮನಿಸ್ತಾ ಹೋದರೆ ಈ ಹಿಂದೆ ವಿಜಯ್ ಅವರು ಕೂಡ ಒಂದು ಹರಕೆಯನ್ನ ಕಟ್ಕೊಂಡಿದ್ರು. ಕೊಲ್ಲೂರು ಮೂಕಾಂಬಿಕಾ ದೇವಿಯ ದರ್ಶನವನ್ನ ಮಾಡಿ ಹರಕೆಯನ್ನ ಕಟ್ಕೊಂಡಿದ್ರು, ಒಳ್ಳೇದಾಗ್ಲಿ ಅಂತ ಹೇಳಿ. ಏನೇ ಬೇಡ್ಕೊಂಡ್ರು, ಮನಸ್ಸಿನಿಂದ ಏನೇ ಬೇಡ್ಕೊಂಡ್ರು ಕೂಡ ಈ ಒಂದು ಪೀಠದಲ್ಲಿ ಅಥವಾ ಈ ಒಂದು ದೇವಸ್ಥಾನದಲ್ಲಿ ದೇವಿಯ ದರ್ಶನವನ್ನ ಮಾಡ್ಕೊಂಡು ಬಂದ್ರೆ ಅದು ನೆರವೇರುತ್ತೆ ಅನ್ನುವಂಥ ಮಾತು. ಜೊತೆಗೆ ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾ ಇರೋದು ಯಾವುದಕ್ಕೆ ಅಂತಂದ್ರೆ, ಹಲವು ರಾಜಕೀಯ ಗಣ್ಯರು ಮೇಲಿಂದ ಮೇಲೆ ಕೊಲ್ಲೂರು ಮೂಕಾಂಬಿಕಾ ದೇವಿಯ ದರ್ಶನವನ್ನ ಪಡ್ಕೊಳ್ಳೋದಕ್ಕೆ ಬರ್ತಾ ಇದ್ದಾರೆ. ಸೊ ಹಾಗಾಗಿ ಈ ಕೊಲ್ಲೂರು ಮೂಕಾಂಬಿಕಾ ದೇವಿಯ ದರ್ಶನವನ್ನ ಪಡೆದ ಭಕ್ತರು ಏನ್ ಹೇಳ್ತಾರೆ, ಜೊತೆಗೆ ಇದರ ಇತಿಹಾಸ ಏನು ಅಂತ ಪ್ರಮುಖವಾಗಿ ಗಮನಿಸಬೇಕಾಗತ್ತೆ. ಇತಿಹಾಸ ಜೊತೆಗೆ ಯಾತಕ್ಕಾಗಿ ರಾಜಕಾರಣಿಗಳು ಮೇಲಿಂದ ಮೇಲೆ ಕೊಲ್ಲೂರು ಮೂಕಾಂಬಿಕಾ ದೇವಿಯ ದರ್ಶನವನ್ನ ಪಡ್ಕೊಳ್ತಾರೆ ಅನ್ನುವಂಥ ಡೀಟೇಲ್ಸ್ ಅನ್ನ ಈ ಹೊತ್ತಿನಲ್ಲಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಸೊ ಜೊತೆಗೆ ಇವತ್ತಿನ ಬೆಳವಣಿಗೆಗಳು ಎಲ್ಲಿಂದ ಶುರುವಾಯಿತು ಅಂತಂದ್ರೆ, ತಮಿಳುನಾಡು ಮುಖ್ಯಮಂತ್ರಿ ನಟ ವಿಜಯ್ ಅವರು ಕೊಲ್ಲೂರು ಮೂಕಾಂಬಿಕಾ ದೇವಿಯ ದರ್ಶನವನ್ನ ಪಡೆಯೋದಕ್ಕೆ ಅಂತ ಹೇಳಿ ಬಂದಿದ್ರು. ಸೀದಾ ಮಂಗಳೂರು ಏರ್ಪೋರ್ಟ್ಗೆ ಬಂದು ಅಲ್ಲಿಂದ ರೋಡ್ ಮೂಲಕವೇ ದೇವಿಯ ದರ್ಶನವನ್ನ ಮಾಡೋದಕ್ಕೆ ಬೈ ರೋಡ್ ಮುಖಾಂತರವೇ ಬಂದರು ಕೊಲ್ಲೂರು ಮೂಕಾಂಬಿಕಾ ದೇವಿಯ ದರ್ಶನ ಮಾಡೋದಕ್ಕೆ. ಅದಾದ್ಮೇಲೆ ಪ್ರತಿಭಟನೆಯ ಬಿಸಿ ತಟ್ಟೋದಕ್ಕೆ ಕರವೇ ಪ್ರತಿಭಟನೆಯನ್ನು ಕೂಡ ಮಾಡ್ತು, ಅದು ಬೇರೆ ವಿಚಾರ. ಬಟ್ ಈಗ ಪ್ರಮುಖವಾದಂಥ ವಿಚಾರ ಏನು ಅಂತಂದ್ರೆ, ಮೂಕಾಂಬಿಕಾ ದೇವಿಯ ದರ್ಶನವನ್ನ ಪಡೆದಂತಹ ಭಕ್ತರು ಏನ್ ಹೇಳ್ತಾರೆ ಅಂತಂತಂದ್ರೆ, ಪ್ರಮುಖವಾಗಿ ಇಲ್ಲಿ ಬೇಡ್ಕೊಂಡಂತಹ ಯಾವುದೇ ಒಂದು ರೀತಿಯಾದಂಥ, ಅಂದ್ರೆ ನಾನು ರಾಜಕೀಯದಲ್ಲಿ ಬೆಳಿಬೇಕು ಅಂತನೋ ಅಥವಾ ಬೇರೆ ರೀತಿಯಾದಂತಹ ವಿಚಾರ ಆಗಿರ್ಬೋದು, ಅದನ್ನ ಬೇಡ್ಕೊಂಡಂತಹ ಸಂದರ್ಭದಲ್ಲಿ ಅದು ನೆರವೇರುತ್ತೆ ಅನ್ನುವಂಥ ಪ್ರತೀತಿ. ಸೊ ಇದ್ರ ಬಗ್ಗೆ ಮಾತನಾಡ್ತಾರೆ ಶ್ರೀ ವಿದ್ಯಾಶಂಕರಾನಂದ ಸರಸ್ವತಿ ಶ್ರೀಗಳು ನಮ್ಮ ಜೊತೆಗೆ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಶ್ರೀಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಶ್ರೀಗಳೇ ಮಾತನಾಡಿಸ್ತೀನಿ ಕಾರ್ಯಕ್ರಮವನ್ನು ಮುಂದುವರಿಸ್ತಾ. ಕೊಲ್ಲೂರು ಮೂಕಾಂಬಿಕಾ ದೇವಿಯ ಒಂದು ಹಿನ್ನೆಲೆ, ಇತಿಹಾಸದ ಬಗ್ಗೆ ನಾನು ಹೇಳ್ತಾ ಇದ್ದೆ. ಏನು ಇದರ ಇತಿಹಾಸ ಏನ್ ಹೇಳುತ್ತೆ ಅಂತ. ಶಕ್ತಿ ದೇವತೆಯ ದರ್ಶನವನ್ನ ಇವತ್ತು ಸಿಎಂ ವಿಜಯ್ ಅವರು ಪಡ್ಕೊಂಡಿದ್ದಾರೆ. ರಾಜಕೀಯ ಯಶಸ್ಸಿನ ಬೆನ್ನಲ್ಲೇ ದೇವಿಯ ದರ್ಶನವನ್ನ ಮಾಡಿಕೊಂಡಿರೋದು. ಅಂದ್ರೆ ಸಿಎಂ ಆಗಿ ಮೊದಲ ಭೇಟಿ, ಸಿಎಂ ಆದ ನಂತರದ ಮೊದಲ ಭೇಟಿ ಇದು. ಕೊಲ್ಲೂರು ಮೂಕಾಂಬಿಕೆ ದರ್ಶನವನ್ನ ಪಡೆದ್ರು, ಹರಕೆಯನ್ನ ತೀರಿಸಿದ್ದಾರೆ ಅಂತ. ಮೈ ಮೇಲೆ ಕೆಂಪು ಬಣ್ಣದ ಶಲ್ಯವನ್ನ ಹೊತ್ತು ದರ್ಶನವನ್ನ ಪಡೆದ್ರು, ದೇವಿಯ ದರ್ಶನವನ್ನ ಪಡೆದಿದ್ದು. ವಿಜಯ್ ಅವರ ಕೈಗೆ ರಕ್ಷಾದಾರವನ್ನ ಅಲ್ಲಿನ ಅರ್ಚಕರು ಕಟ್ಟಿದ್ದಾರೆ. ಅರ್ಚಕ ರಾಮಚಂದ್ರ ಅಡಿಗ ಇವರ ನೇತೃತ್ವದಲ್ಲಿ ಪೂಜೆ ಆಗಿದೆ. ಸಂಪ್ರದಾಯದಂತೆ ಉಡುಗೆಯನ್ನ ತೊಟ್ಟು ದೇವಿಯ ದರ್ಶನವನ್ನ ಮಾಡಿದ್ದಾರೆ ವಿಜಯ್. ನಾನು ಹೇಳದ್ನಲ್ಲ, ಈ ಹಿಂದೆಯೇ ಅವರು ಹರಕೆಯನ್ನ ಕಟ್ಕೊಂಡಿದ್ರು ಅನ್ನೋ ಮಾತಿದೆ. ಆ ಹರಕೆಯನ್ನ ತೀರಿಸಿದ್ದಾರೆ. ಬೆಳ್ಳಿಯ ಖಡ್ಗವನ್ನ ಕೊಟ್ಟಿದ್ದಾರೆ. ಕಾಣಿಕೆಯಾಗಿ ಬೆಳ್ಳಿಯ ಖಡ್ಗವನ್ನ ಕೊಟ್ಟಿರೋದು ವಿಜಯ್ ಅವರು. ಇದೇ ಸಂದರ್ಭದಲ್ಲಿ ದೇವಸ್ಥಾನಕ್ಕೆ ಭಕ್ತಾದಿಗಳಿಗೂ ಕೂಡ ನಿರ್ಬಂಧ ಹೇರಲಾಗಿತ್ತು ಮಧ್ಯಾಹ್ನದಿಂದ ಸಂಜೆಯ ತನಕ. ವಿಜಯ್ ಅವರು ಬಂದು ಹೋದ ನಂತರ ಸಾರ್ವಜನಿಕರಿಗೆ ಅವಕಾಶವನ್ನ ಕೊಡಲಾಯಿತು, ಭಕ್ತರಿಗೆ ಅವಕಾಶವನ್ನ ಕೊಡಲಾಯಿತು. ಅವರ ಅಭಿಮಾನಿಗಳು ಒಂದಷ್ಟು ಜನ ದೇವಸ್ಥಾನದ ಹೊರಗಡೆಯೂ ಕೂಡ ನಿಂತಿದ್ರು, ಅವರು ನೋಡಬೇಕು ಅಂತ. ಹಾಗಾಗಿ ಪೊಲೀಸರು ಕಟ್ಟುನಿಟ್ಟಿನ ಕ್ರಮವನ್ನು ತಗೊಂಡ್ರು. ಸೆಕ್ಯೂರಿಟಿ ರೀಸನ್ಸ್ ಪರ್ಪಸ್ ಟೈಟ್ ಕೂಡ ಮಾಡಿದ್ರು. ಈಗ ಸದ್ಯದ ಒಂದಷ್ಟು ವಿಜುವಲ್ಸ್ ಗಮನಿಸ್ತಾ ಇದ್ದೀರಿ. ಇದು ಕೊಲ್ಲೂರು ಮೂಕಾಂಬಿಕಾ ದೇವಿಯ ದರ್ಶನವನ್ನ ಪಡೆಯೋದಕ್ಕೆ ಬಂದಂತಹ ಸಂದರ್ಭದ್ದು. ಸಾಂಪ್ರದಾಯದಂತೆ ಉಡುಗೆಯನ್ನ ತೊಟ್ಟು ದೇವಿಯ ದರ್ಶನವನ್ನ ಪಡ್ಕೊಂಡಿದ್ದಾರೆ. ಜೊತೆಗೆ ಶಕ್ತಿ ದೇವತೆಯ ದರ್ಶನವನ್ನ ಪಡೆದು ತಮ್ಮ ಹರಕೆಯನ್ನ ತೀರಿಸಿದ್ದಾರೆ ಅಂತ. ವಿಶೇಷವಾಗಿ ಬೆಳ್ಳಿಯ ಖಡ್ಗವನ್ನ ಕಾಣಿಕೆ ರೂಪದಲ್ಲಿ ಕೊಟ್ಟಿದ್ದಾರೆ ಅಂತ. ರಾಜಕೀಯ ಯಶಸ್ಸಿನ ಬೆನ್ನಲ್ಲೇ ಈಗ ವಿಜಯ್ ಅವರ ಈ ಒಂದು ಭೇಟಿ ಈಗ ಕೊಲ್ಲೂರು ಮೂಕಾಂಬಿಕೆಯ ಒಂದು ಇತಿಹಾಸವನ್ನ ಮೆಲುಕು ಹಾಕುವಂತ ಸಂದರ್ಭ ಇದು. ಇದಕ್ಕೆ ಆದಂತ ಒಂದು ಪ್ರತೀತಿ ಇದೆ, ಒಂದು ಇತಿಹಾಸ ಇದೆ. ಕೊಲ್ಲೂರು ಮೂಕಾಂಬಿಕಾ ದೇವಿ ಅನ್ನೋದು ಎಲ್ಲಾ ಜೀವಗಳ ಸೃಷ್ಟಿಕರ್ತೆ ಮತ್ತು ರಕ್ಷಕಿ, ಆದಿಲಕ್ಷ್ಮಿಯ ರೂಪ ಅಂತ ಕರಿತೀವಿ. ಅನೇಕ ಶತಮಾನಗಳಿಂದ ಶಕ್ತಿ ಪೂಜೆಯ ಸ್ಥಳ ಇದು. ರಾಜಕಾರಣಿಗಳು, ಹಿರಿಯ ರಾಜಕಾರಣಿಗಳೆಲ್ಲ ಬಂದಿದ್ರು. MGR, ಜಯಲಲಿತಾ ಎಲ್ಲರೂ ಬಂದಿದ್ರು. MGR ಹಿಂದೆ ಚಿನ್ನದ ಖಡ್ಗ ಕೊಟ್ಟಿದ್ರು, ಈಗ ವಿಜಯ್ ಅವರು ಬೆಳ್ಳಿ ಖಡ್ಗ ಕೊಟ್ಟಿದ್ದಾರೆ ಕಾಣಿಕೆ ರೂಪದಲ್ಲಿ. ಶಕ್ತಿ ದೇವತೆಯ ಮೊರೆ ಹೋಗಿದ್ದಕ್ಕೆ
ವಿಜಯ್ ಅವರು ಯಾಕೆ ಶಕ್ತಿ ದೇವತೆಯ ಮೊರೆ ಹೋಗಿದ್ದು ಅನ್ನುವಂಥ ಚರ್ಚೆ. ತಮಿಳುನಾಡು ನಾಯಕರಿಗೂ ಕೊಲ್ಲೂರಿಗೂ ನಂಟಿದೆ ಅನ್ನೋ ಮಾತು. 7 ದೇವತೆಗಳ ಕ್ಷೇತ್ರಗಳಲ್ಲಿ ದಳಪತಿ ಬೇಡಿಕೊಂಡಿದ್ದೇನು? MGR ಅವರು ಬಂದಿದ್ರು, ಈ ಹಿಂದೆ ಜಯಲಲಿತಾ ಅವರು ಇದ್ರು, MK ಸ್ಟಾಲಿನ್ ಅವರ ಪತ್ನಿಯೂ ಬಂದಿದ್ರು, ವಿಜಯ್ ಕುಟುಂಬದವರೂ ಕೂಡ ದೇಗುಲಕ್ಕೆ ಈ ಹಿಂದೆ ಬಂದಿದ್ರು, ಯೇಸುದಾಸ್ ಅವರು ಬಂದಿದ್ರು, ಎಳೆಯರಾಜ ಅವರು ಕೂಡ ದೇವಿಯ ಆರಾಧಕರೇನೆ, ಆಗಾಗ್ಗೆ ಬರ್ತಾ ಇರ್ತಾರೆ, ಭೇಟಿ ಕೊಡ್ತಾ ಇದ್ದಾರೆ. ಹಾಗೆ MGR ಜಯಲಲಿತಾ ಅವರು ಕೂಡ ಅಷ್ಟೇ. ಹಾಗಾಗಿ ಅವರ ಹಾದಿಯಲ್ಲೇ ದಳಪತಿ ಸಾಕ್ತಾ ಇದ್ದಾರೆ ಅಂತ ಹೀಗನ್ನುವಂಥ ಚರ್ಚೆ. ನಾನು ಹೇಳ್ತಾ ಇದ್ದೆ, ಆದಿಲಕ್ಷ್ಮಿಯ ರೂಪ ಅಂತ. ಅನೇಕ ಶತಮಾನಗಳಿಂದ ಶಕ್ತಿ ಪೂಜೆಯ ಸ್ಥಳ ಇದು. ಅಪಾರ ಸಂಖ್ಯೆಯಲ್ಲಿ ದಿನನಿತ್ಯ ಭಕ್ತರು ಆಗಮಿಸ್ತಾರೆ. ಅದರ ಜೊತೆಗೆ ಸೆಲೆಬ್ರಿಟೀಸ್ಗಳು ಬರ್ತಾರೆ, ರಾಜಕಾರಣಿಗಳು ಬರ್ತಾರೆ. ಎಲ್ಲರೂ ಕೂಡ ಬೇಡಿಕೊಳ್ಳೋದು ಒಂದೇ, ಇಷ್ಟಾರ್ಥ ಸಿದ್ಧಿ, ಜೊತೆಗೆ ಏಳಿಗೆಗಾಗಿ ಹರಕೆಯನ್ನು ಹೊತ್ಕೊಳ್ತಾರೆ ಇಲ್ಲಿ. ಹಾಗೆ ಅದೇ ರೀತಿಯಾಗಿ ವಿಜಯ್ ಅವರು ಕೂಡ ರಾಜಕೀಯ ಏಳಿಗೆಗಾಗಿ ಹರಕೆಯನ್ನು ಹೊತ್ತಿದ್ರು ಅಂತ, ಜೊತೆಗೆ ಹರಕೆಯನ್ನು ತೀರಿಸಿದ್ರು ಅಂತ. ವಾಗ್ದೇವತಾ ಅಂತ ಕರೀತಾರೆ. ವಾಗ್ದೇವತಾ ಅಂತಂದ್ರೆ ಮಾತು ಮತ್ತು ಅಕ್ಷರಗಳ ದೇವತೆ ಈಕೆ ಅಂತ. ವಿಶೇಷವಾದಂತಹ ಶಕ್ತಿ ಉಳ್ಳಂತಹ ದೇವತೆ ಈಕೆ. ಬೇಡಿದಂಥ ವರವನ್ನು, ಬೇಡಿದಂಥದ್ದನ್ನು ಕರುಣಿಸುವ ಕರುಣಾಮಯಿ ತಾಯಿ ಅಂತ. ಅದೇ ರೀತಿಯಾಗಿ ನಟ ವಿಜಯ್ ಅವರು ಕೂಡ ರಾಜಕೀಯ ಹಾದಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೇಡ್ಕೊಂಡಿದ್ರು ಅಂತ. MGR ಅವರು ಬಂದಿದ್ರು ಈ ಹಿಂದೆ, ಜಯಲಲಿತಾ ಅವರು ಕೂಡ ಬಂದಿದ್ರು. MGR ಅವರು ಚಿನ್ನದ ಖಡ್ಗವನ್ನ ಕಾಣಿಕೆ ರೂಪದಲ್ಲಿ ಕೊಟ್ಟಿದ್ರು. ಈಗ ವಿಜಯ್ ಅವರು, CM ವಿಜಯ್ ಅವರು ಬೆಳ್ಳಿಯ ಖಡ್ಗವನ್ನ ಕೊಟ್ಟಿದ್ದಾರೆ ಅಂತ. ಅವರವರ ಭಕುತಿಗೆ ಬಿಟ್ಟದ್ದು ಎಲ್ಲವೂ ಕೂಡ. ಆದರೆ ಚರ್ಚೆ ಆಗ್ತಾ ಇರೋದು ಇಷ್ಟೇ, ಕೊಲ್ಲೂರು ಮೂಕಾಂಬಿಕಾ ದೇವಿಯ ಒಂದು ಇತಿಹಾಸ, ಆ ದೇವಾಲಯದ ಇತಿಹಾಸ, ಜೊತೆಗೆ ಒಂದು ಚರಿತ್ರೆ. ದೇವಿಗೆ ಅರ್ಧ ಗಂಟೆಗೂ ಹೆಚ್ಚು ಕಾಲ ಪೂಜೆ ಮಾಡಲಾಗುತ್ತೆ. 1 ಮತ್ತು 6 ಕೂಡಿ ಬಂದರೆ 7 ಸಂಖ್ಯೆ ಅಂತ ಬರುತ್ತೆ. ಅದು ಒಂದು ರೀತಿಯಾಗಿ ಕೊಲ್ಲೂರು ದೇಗುಲದಲ್ಲಿ 7 ದೇವರು ನೆಲೆಸಿರುವಂತಹ ನಂಬಿಕೆ ಈ ಹಿಂದಿನಿಂದಲೂ ಕೂಡ ಇದೆ. ಅದೇ ರೀತಿ 7 ದೇವರುಗಳ ಸ್ಥಾನವಿರುವಂತಹ ಕ್ಷೇತ್ರಕ್ಕೆ ಬೆಳ್ಳಿ ಖಡ್ಗವನ್ನು ಸಲ್ಲಿಕೆ ಮಾಡಿದ್ದಾರೆ ಈಗ ವಿಜಯ್ ಅವರು. ಬ್ರಹ್ಮ, ವಿಷ್ಣು, ಶಿವ, ಕಾಳಿ, ಲಕ್ಷ್ಮಿ, ಸರಸ್ವತಿ, ಆದಿ ಶಂಕರಾಚಾರ್ಯರು ನೆಲೆಸಿರುವಂಥ ಸಾನ್ನಿಧ್ಯ ಹೀಗನ್ನುವಂಥ ಮಾತು. ಜೊತೆಗೆ ನಾನು ಹೇಳಿದ್ನಲ್ಲ, ವಿಜಯದ ಸಂಕೇತವಾಗಿ ಬೆಳ್ಳಿ ಖಡ್ಗವನ್ನು CM ವಿಜಯ್ ಅವರು ಅರ್ಪಿಸಿದ್ದಾರೆ ಇಲ್ಲಿ. ಈ ಹಿಂದೆ MGR ಅವರು ಚಿನ್ನದ ಖಡ್ಗ ಕೊಟ್ಟಿದ್ರು, ಇವಾಗ ಇವರು ಬೆಳ್ಳಿ ಖಡ್ಗ, ಹಣ್ಣು, ಸೀರೆಯ ಜೊತೆಗೆ ಬೆಳ್ಳಿ ಖಡ್ಗವನ್ನು ವಿಜಯ್ ಅವರು ಕಾಣಿಕೆ ರೂಪದಲ್ಲಿ ಅರ್ಪಿಸಿದ್ದಾರೆ. ನಾನು ಹೇಳ್ತಿದ್ದೆ, ವಾಗ್ದೇವತಾ ಅಂತ, ಮಾತು ಮತ್ತು ಅಕ್ಷರಗಳ ದೇವತೆ ಅಂತ ವಿಶೇಷವಾಗಿ ಕರೀತಾರೆ ದೇವಿಗೆ. ದೇಗುಲದ ಮುಂಭಾಗದಲ್ಲಿರುವಂಥ ಧ್ವಜಕ್ಕೆ ಪೂಜೆಯನ್ನು ಸಲ್ಲಿಕೆ ಮಾಡೋದರ ಜೊತೆಗೆ 1 kg 600 ಗ್ರಾಂ ಬೆಳ್ಳಿಯ ಖಡ್ಗವನ್ನು ವಿಜಯ್ ಅವರು ಕಾಣಿಕೆ ರೂಪದಲ್ಲಿ ಸಮರ್ಪಿಸಿದ್ದಾರೆ ಅನ್ನುವಂಥದ್ದು. ಸೊ ಹಾಗಾಗಿ ಇದರ ಇತಿಹಾಸ ಜೊತೆಗೆ ಇದರ ಹಿನ್ನೆಲೆ ಇದೆಲ್ಲದರ ಬಗ್ಗೆ ಮಾತನಾಡ್ತಾ ಹೋಗ್ತೀನಿ. ಶ್ರೀ ವಿದ್ಯಾಶಂಕರಾನಂದ ಸರಸ್ವತಿ ಶ್ರೀಗಳ ಲೈನಲ್ಲಿದ್ದಾರೆ. ಗುರುಜಿ, ಈಗ ನಾನು ಇದ್ರ ಬಗ್ಗೆ ಮಾತಾಡ್ತಾ ಇದ್ದೆ. ಈಗ MGR ಅವರು ಬಂದಿದ್ರು, ಈ ಹಿಂದೆ ಜಯಲಲಿತಾ ಅವರು ಬಂದಿದ್ರು, MK ಸ್ಟಾಲಿನ್ ಅವರು ಬಂದಿದ್ರು, ವಿಜಯ್ ಕುಟುಂಬದವರು ಬಂದಿದ್ರು. ಅಂದರೆ ಶಕ್ತಿ ದೇವತೆಯ ಸ್ವರೂಪದಲ್ಲಿ ನೋಡ್ತೀವಿ. ಜೊತೆಗೆ ನಾನು ಹೇಳ್ತಾ ಇದ್ದೆ, ಮಾತು ಮತ್ತು ಅಕ್ಷರದ ದೇವತೆ ಅಂತಲೂ ಕೂಡ ಕರೀತಾರೆ ಅಂತ ಈ ದೇವಿಗೆ. ಸೊ ಹಾಗಾಗಿ ಇದರ ಇತಿಹಾಸ ಯಾಕೆ ರಾಜಕೀಯ ಗಣ್ಯರೆಲ್ಲರೂ ಮೇಲಿಂದ ಮೇಲೆ ಭೇಟಿ ಕೊಡ್ತಾರೆ, ಅದರ ವಿಶೇಷತೆ ಏನು ಅಂತ? ಮೊದಲನೇದಾಗಿ ಎಲ್ಲ ಭಗವತ್ ಪ್ರಿಯ ಭಕ್ತಾದಿಗಳಿಗೆ, ಅಮ್ಮನವರ ಆರಾಧಕರಿಗೆ, ಅಮ್ಮನವರ ಮಕ್ಕಳಿಗಳಿಗೆಲ್ಲರಿಗೂ ಸಹ ಈ ಶುಭವಾರದಂದು ಈ ಒಂದು ಮುಸ್ಸಂಜೆ ಹೊತ್ತಿನಲ್ಲಿ ಏನ್ ಕಾರ್ಯಕ್ರಮ ಮಾಡ್ತಾ ಇದ್ದೀರಾ ರಾಜ್ ನ್ಯೂಸ್ ನ ಮುಖಾಂತರವಾಗಿ, ಅದರಲ್ಲೂ ಮೂಕಾಂಬಿಕೆಯ ವಿಚಾರ, ಮೂಕಾಂಬಿಕೆ ಅಮ್ಮನವರ ಹಿನ್ನೆಲೆಯ ವಿಚಾರವನ್ನ ಯಾರದ್ದೋ ಇನ್ನೊಬ್ಬರ ಮುಖಾಂತರವಾಗಿ ತಲುಪಿಸುವಂತಹ ಕೆಲಸವಾಗ್ತಾ ಇದೆ. ಅದಕ್ಕೆ ಮೊದಲನೇದಾಗಿ ರಾಜ್ ನ್ಯೂಸ್ಗೆ ಒಳ್ಳೇದಾಗ್ಲಿ. ಧನ್ಯವಾದಗಳು ಗುರುಜಿ. ಅದ್ರ ಜೊತೆಗೆ ಮೂಕಾಂಬಿಕೆ, ಕೊಲ್ಲೂರಿನಲ್ಲಿ ಇರುವಂತಹ ಮೂಕಾಂಬಿಕಾ ಕ್ಷೇತ್ರ, ಕೊಡಸಾದ್ರಿಯ ತಪ್ಪಲಿನಲ್ಲಿ ಈಗಿರುವಂತದ್ದು ಹೊಸ ದೇವಸ್ಥಾನ. ಆದ್ರೆ ಅಮ್ಮನವರ ಮೂಲ ಸ್ಥಾನ ಇರುವಂತದ್ದು ಇಲ್ಲಿ ಇರಲಿಲ್ಲ, ಕೊಡಸಾದ್ರಿಯ ಬೆಟ್ಟದ ಮೇಲೆ ಇತ್ತು. ಇವತ್ತು ಮೂಲ ಸ್ಥಾನಕ್ಕೆ ಚಾರಣ ಮಾಡ್ಕೊಂಡು ಹೋಗ್ತಾರೆ. ದುರ್ಗಮವಾಗಿರತಕ್ಕಂತಹ ದಾರಿ ಅದು. ಆ ದಾರಿನಲ್ಲಿ ಪರಿಕ್ರಮ ಮಾಡಿಕೊಂಡು ಬರುವಂತದ್ದು ಕಷ್ಟ ಸಾಧ್ಯವಾಗಿರೋದ್ರಿಂದ ಅಮ್ಮನವರ ಬಿಂಬವನ್ನ ಇಲ್ಲಿ ಕೆಳಗಡೆ ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಒಂದು ವಿಶೇಷ. ಅಮ್ಮನವರ ಮೂರ್ತಿಯನ್ನ ನೋಡೋದಾಯ್ತು ಅಂತ ಹೇಳಿದ್ರೆ ಅಮ್ಮನವರಲ್ಲಿ ಮೊದಲ ಹೇಗೆ ನೆಲೆಸಿದ್ರು ಅನ್ನೋದನ್ನ ತಿಳ್ಕೋಬೇಕು. ಹೌದು ಹೌದು.
ಎಲ್ಲರಿಗೂ ಗೊತ್ತಿದೆ, ಮೂಕಾಸುರನ ವಧೆಯ ನಂತರದಲ್ಲಿ ಮೂಕಾಂಬಿಕೆಯಾಗಿ ಇಡೀ ಲೋಕವನ್ನೇ ಪರಿಪಾಲನೆ ಮಾಡಿದಂತಹ ತಾಯಿ ಹ್ಮ್ ಆ ಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತಿಯ ರೂಪದಲ್ಲಿ ಓಕೆ ಅಮ್ಮನವರಲ್ಲಿ ವಿಶೇಷವಾಗಿ ನೆಲೆಸಿರೋದು ಹೇಗಪ್ಪ ಅಂತ ಹೇಳಿದ್ರೆ ಯಾವುದೋ ಮೂರ್ತಿ ರೂಪದಲ್ಲಲ್ಲ, ಹ್ಮ್ ಲಿಂಗ ರೂಪದಲ್ಲಿ. ಹ್ಮ್ ಅಮ್ಮನವರು ದೇವಿಯನ್ನ ಲಿಂಗ ಸ್ವರೂಪದಲ್ಲಿ ಎಲ್ಲಾದ್ರೂ ಪೂಜೆ ಮಾಡ್ತಾರೆ ಅಂತ ಹೇಳಿದ್ರೆ ಪ್ರಪ್ರಥಮವಾಗಿ ನಮ್ಗೆ ಕಾಣೋದಕ್ಕೆ ಸಿಗುವಂತಹ ಕ್ಷೇತ್ರ ಯಾವ್ದಪ್ಪ ಅಂತ ಹೇಳಿದ್ರೆ ಹ್ಮ್ ಅದು ಕೊಲ್ಲೂರಿನ ಮೂಕಾಂಬಿಕಾ ಕ್ಷೇತ್ರ. ಅದರಲ್ಲೂ ಆ ಲಿಂಗ ಮಾಮೂಲಿಯಾಗಿ ಇಲ್ಲ, ಅದರ ಮೇಲೆ ಸ್ವರ್ಣ ರೇಖೆ ಇರುವಂತಹ ಸ್ವರ್ಣ ರೇಖಾಂಕಿತ ಇರತಕ್ಕಂತಹ ಹ್ಮ್ ಅಮ್ಮನವರ ವಿಶೇಷವಾದಂತಹ ಸಾನ್ನಿಧ್ಯ. ಇದು ಎಲ್ಲರಿಗೂ ಗೊತ್ತಿರತಕ್ಕಂತಹ ವಿಚಾರವೇ. ಹ್ಮ್ ಹ್ಮ್ ಅದರಲ್ಲೂ ಇತ್ತೀಚಿನ ಕಾಲಘಟ್ಟದಲ್ಲಿ ಏನಾಗ್ತಾ ಇದೆ, ಒಂದು 2000 ವರ್ಷದಿಂದ ಈಚೆಗೆ ಆದಿಶಂಕರರ ಹ್ಮ್ ಪ್ರವೇಶವಾದ ನಂತರ 2500 ವರ್ಷದ ಹಿಂದೆ ಆದಿಶಂಕರರು ಅಲ್ಲಿ ವಿಶೇಷವಾಗಿ ಅಮ್ಮನವರಿಗೆ ಇನ್ನಷ್ಟು ಸಾನ್ನಿಧ್ಯಗಳು ಬರಬೇಕು ಅಂತ ಹೇಳಿ ಹ್ಮ್ ಅನೇಕ ಪೂಜಾ ವಿಧಾನಗಳನ್ನ ಅಲ್ಲಿನವರಿಗೆ ತಿಳಿಸಿಕೊಟ್ಟು ಓಕೆ ಅಮ್ಮನವರ ಶಕ್ತಿ ವೃದ್ಧಿಯನ್ನ ಮಾಡಿದಂತಹ ಸ್ಥಳವೂ ಸಹ ಹೌದು. ಹ್ಮ್ 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 ಶಂಕರಾಚಾರ್ಯರಿಂದ ಈಚೆ ಕಡೆಗೆ ಅಮ್ಮನವರಿಗೆ ಇನ್ನಷ್ಟು ಹೆಚ್ಚಿನ ಶಕ್ತಿಗಳು ಬಂದು ಆ ಕ್ಷೇತ್ರವು ತುಂಬಾ ಹೆಚ್ಚಿಗೆ ಪ್ರಸಿದ್ಧಿಯಾಗಿರ್ತಕ್ಕಂಥದ್ದು. ಅದರಲ್ಲೂ ವಾಗ್ದೇವಿ ಕ್ಷೇತ್ರ. ಹ್ಮ್ ವಾಗ್ದೇವಿ ಕ್ಷೇತ್ರ ಹೇಗೆ ಅಂದ್ರೆ ಆಕೆ ಕೊಟ್ಟ ಮಾತನ್ನ ಉಳಿಸಿಕೊಳ್ತಾಳೆ, ಹಾಗೆ ನೀವು ಕೊಟ್ಟ ಮಾತನ್ನು ಉಳಿಸ್ಕೋಬಹುದು. ಹ್ಮ್ ಹ್ಮ್ ಅಮ್ಮನವರ ಹತ್ರ ಯಾರೇ ದೇಹಿ ಅಂತ ಬಂತ ಕೇಳಿದ್ರು ದೇವ ಕಾರ್ಯಗಳಾಗಿ ಖಂಡಿತ ಮಾಡಿಕೊಟ್ಟೇ ಕೊಡ್ತಾರೆ. ಓಕೆ ಹಾಗಂತ ಹೇಳಿ ದೇವರ ಹತ್ರ ಹೋಗಿ ನಾನು ಇನ್ನೊಬ್ರಿಗೇನೋ ಕೆಟ್ಟದ್ ಮಾಡ್ತೀನಿ ಅಥವಾ ಇನ್ನೊಬ್ಬರನ್ನೇನೋ ಹಾಳು ಮಾಡ್ತೀನಿ ಅಂದ್ರೆ ಖಂಡಿತ ಅದಕ್ಕೆಲ್ಲ ವರಗಳನ್ನ ದೇವಿ ಕರುಣಿಸೋದಿಲ್ಲ. ಹ್ಮ್ ನಾನು ಚೆನ್ನಾಗಿ ಆಗ್ಬೇಕು, ಇನ್ನೊಬ್ಬರನ್ನು ಚೆನ್ನಾಗಿ ಇಟ್ಟಿರ್ಬೇಕು ಅನ್ನೋದಕ್ಕೆ ದೇವ ಕಾರ್ಯಗಳು ದೇವ ಪ್ರಾರ್ಥನೆಗಳು ಅಂತ ಕರೀತಾರೆ. ಅಂಥ ವಿಚಾರಗಳಿಗೆ ಅಮ್ಮನವರು ಖಂಡಿತವಾಗಿಯೂ ಸ್ಪಂದಿಸ್ತಕ್ಕಂಥ. ಇಲ್ಲಿ ಕೇವಲ ಯಾರೋ ರಾಜಕಾರಣಿಗಳಿಗೆ ಸಿನಿಮಾ ನಟ ನಟಿಯರಿಗೆ ಅವ್ರಿಗೆ ಮಾತ್ರ ಆಗ್ತಿದೆ ಅನ್ನುವಂಥದ್ದಲ್ಲ, ನೀವು ಸಾಮಾನ್ಯ ಜನರು ಹೋಗಿ ಹೌದು ಸಾಮಾನ್ಯ ಜನರಿಗೂ ಸಹ ತಾವು ಕೇಳ್ಕೊಂಡಂತಹ ಪ್ರತಿ ಕೋರಿಕೆಗಳೂ ಸಹ ಈಡೇರುತ್ತೆ. ಇಲ್ಲಿ ಏನಾಗುತ್ತೆ ವಿಶೇಷ ಅಂದ್ರೆ ಯಾರಾದ್ರೂ ಒಬ್ಬ ಸೆಲೆಬ್ರಿಟಿ ಹೋಗ್ಬಿಟ್ರೆ ಅಥವಾ 4 ಜನದ ಮಧ್ಯೆ ಗುರುತಿಸ್ಕೊಂಡಿರುವಂತಹ ವ್ಯಕ್ತಿ ಹೋದ್ರೆ ಅದೊಂಚೂರು ಹೈಲೈಟ್ ಆಗುತ್ತೆ ಅಷ್ಟೇ. ಹೌದು 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 ಹೊರತಾಗಿ ಸಾಮಾನ್ಯ ಜನರಿಗೆ ನಿಲುಕದ ಶಕ್ತಿ ಏನಲ್ಲ ತಾಯಿ, ಸಾಮಾನ್ಯ ವರ್ಗದ ಜನರಿಗೂ ಅದರಲ್ಲೂ ಕೇರಳ ಭಾಗದಿಂದ ವಿಶೇಷವಾದ ಭಕ್ತಾದಿಗಳು ಬರ್ತಾರೆ. ಪ್ರತಿನಿತ್ಯವೂ ಅಷ್ಟೇ ನಮ್ಮ ಕರ್ನಾಟಕದಲ್ಲಿ ಅದು ನೆಲೆಸಿದ್ದರೂ ಸಹ ಶಂಕರಾಚಾರ್ಯರ ವಿಚಾರದಿಂದಾಗಿ ಕೇರಳದಿಂದ ತುಂಬಾ ಭಕ್ತಾದಿಗಳು ಇವತ್ತಿಗೂ ಸಹ ನಡ್ಕೊಳ್ತಾರೆ. ಯಾಕೆ ನಡ್ಕೊಳ್ತಾರೆ ಅಂದ್ರೆ ಆಕೆ ಕೊಟ್ಟ ಮಾತನ್ನ ಯಾವತ್ತೂ ಕಳೆದುಕೊಂಡ ಇತಿಹಾಸವೇ ಇಲ್ಲ. ಓಕೆ ಓಕೆ ಸಾವಿರಾರು ವರ್ಷಗಳಿಂದ ಹಿಡಿದು ಇತ್ತೀಚಿನ ಕಾಲಘಟ್ಟದವರೆಗೂ ಯಾರದ್ದೇನೇ ಪ್ರಾರ್ಥನೆ ಇದ್ರು ಕೊಲ್ಲೂರಿನ ಮೂಕಾಂಬಿಕಾ ಕ್ಷೇತ್ರ ಅದು ಒಂದು ರೀತಿಯಾಗಿ ಎಷ್ಟೋ ಜನಕ್ಕೆ ಅಧಿಕಾರ ಪ್ರಾಪ್ತಿ ಮಾಡಿಕೊಟ್ಟಿದೆ. ಅದೆಷ್ಟೋ ಜನಕ್ಕೆ ಜೀವನವನ್ನ ಬದಲಾಯಿಸಿದೆ, ಸಾಮಾನ್ಯರನ್ನು ಅಸಾಮಾನ್ಯರನ್ನಾಗಿ ರೂಪಣೆ ಮಾಡಿದೆ. ವಿಶೇಷವಾದ ಕ್ಷೇತ್ರಗಳಲ್ಲಿ ಕೊಲ್ಲೂರಿನ ಮೂಕಾಂಬಿಕಾ ಕ್ಷೇತ್ರವೂ ಸಹ ಒಂದು. ಅದ್ರಲ್ಲಿ ಯಾಕೆ ರಾಜಕಾರಣಿಗಳು ಹೋಗ್ತಾರೆ ಅಂದ್ರೆ ಮೊದಲು ರಾಜಕಾರಣಿಗಳು ಸಾಮಾನ್ಯರಾಗಿರ್ತಾರೆ, ಸಾಮಾನ್ಯರಾದ ನಂತರ ಅಸಾಮಾನ್ಯರಾಗ್ತಾರೆ. ಸಾಮಾನ್ಯರಾಗಿ ಇವಾಗ ಯಾವ್ದೋ ಒಂದು ಕೆಲಸವನ್ನು ಮಾಡ್ತಿದ್ದೀರಿ, ಗುರುತಿಸ್ಕೊಂಡಿರೋದಿಲ್ಲ, ಆಗ್ಲೂ ದೇವಳಕ್ಕೆ ಹೋಗ್ತೀರಿ, ಗುರುತಿಸ್ಕೊಂಡ ನಂತರನು ಹೋಗ್ತೀರಿ. ಆದ್ರೆ ಜನ ನಿಮ್ಮನ್ನು ಗುರುತಿಡಿಯೋದು ಯಾವಾಗ? ಗುರುತಿಸ್ಕೊಂಡಾಗನೇ ಹೊರತು. ಅಂದ್ರೆ ಸಾಮಾನ್ಯ ವ್ಯಕ್ತಿಯನ್ನು ಸಹ ಅಸಾಮಾನ್ಯ ಕ್ರಿಯೆಗಳಿಗೆ ಒಳಪಡಿಸಿ ಅವನನ್ನು ದೊಡ್ಡ ಮಟ್ಟದಲ್ಲಿ ಸಾಧನಾ ಮಾಡಿ ದೊಡ್ಡ ಸ್ಥಾನದಲ್ಲಿ ಕುಂತಕ್ಕಂತಹ ಶಕ್ತಿ. ಒಟ್ನಲ್ಲಿ ಏನಂದ್ರೆ ದೇವಿಗೇನು ಗೊತ್ತಿಲ್ಲ, ಅವಳು ಇಷ್ಟೇ ಅಮ್ಮ ನಾನ್ ನಿನ್ನ ಮಡಲ್ನಲ್ಲಿ ಬಂದು ಬಿದ್ದಿದ್ದೀನಿ ಅಂದ್ರೆ ಖಂಡಿತ ಎತ್ತು ತನ್ನ ಮಡಲ್ನಲ್ಲಿ ಇಟ್ಕೊಂಡು ಅವಳು ಸೆರಗನಿಂದ ಮುಖ ಬರೆಸಿ ನಿನಗೆ ಏರಬೇಕು ಕಂದ ಅಂತ ಕೇಳ್ತಾಳೆ. ಅದು ಯಾರು ವಿಜಯ್ ಅಂತ ಅಲ್ಲ, ಯಡಿಯೂರಪ್ಪ ಅಂತ ಅಲ್ಲ, ಅಥವಾ ಇನ್ಯಾರೇ ವಿಚಾರ ಅಲ್ಲ. ದೇವಿಗೆ ಎಲ್ಲರೂ ಒಬ್ಬರೇ ಒಂದೇ ಭಕ್ತರೇ ಎಲ್ರು. ಹೌದು, ಮಕ್ಕಳು ಭಕ್ತರು ಅಲ್ಲ. ಅಮ್ಮನ ಮುಂದೆ ಯಾವ ಭಕ್ತಿ? ನೀವು ಅಮ್ಮನಿಗೆ ಜಗಳ ಮಾಡೋದಕ್ಕೆ ಸಾಧ್ಯ, ಅಮ್ಮನ ಮೇಲೆನೆ ಕೋಪ ಮಾಡ್ಕೊಳ್ಳೋದಕ್ಕೆ ಸಾಧ್ಯ, ಅಮ್ಮನಿಗೆ ತೀಟೆ ಮಾಡೋದಕ್ಕೆ ಸಾಧ್ಯ, ಅಮ್ಮನಿಗೆ ಕಿರುಕುಳ ಕೊಡೋದಕ್ಕೆ ಸಾಧ್ಯ. ಅದೆಲ್ಲವನ್ನ ಭರಿಸ್ತಾಳೆ ತಾಯಿ. ಈಗ ಕೋಪ ಅಮ್ಮ ನಾನ್ ನಿನ್ ಮುಖ ನೋಡ್ಲಾರೆ ಅಂದ್ರೆ ಬೇಡಕಂದ ಹಾಗೆ ಮಾಡ್ಬೇಡ, ನೀನ್ ಏನ್ ಬೇಕು ಬಾ ಅಂತ ಕರೀತಾಳಮ್ಮ. ಹೌದು 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 ತಾಯಿ ತತ್ವ ಇರ್ತಕ್ಕಂಥ ಕ್ಷೇತ್ರ. ನಮ್ಮ ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಇಡೀ ಭಾರತದಲ್ಲೇ ಮತ್ತೊಬ್ಬ ದೊಡ್ಡ ಪ್ರಸಿದ್ಧ ಸಂಗೀತ ವಿದ್ವಾಂಸ ಮತ್ತು ಸಂಗೀತ ನಿರ್ದೇಶಕ ಇಳಿಯರಾಜ ಬಗ್ಗೆ ಎಲ್ಲರಿಗೂ ಗೊತ್ತಿರತಕ್ಕಂಥ ಸಂಗತಿ. ಹೌದು ಹೌದು ಅವ್ರು ಹೇಳೋ ಪ್ರಕಾರ ನನ್ನ ಅಮ್ಮ ಅಲ್ಲಿದ್ದಾಳೆ, ಚೆನ್ನಾಗಿ ನನ್ನ ಅಮ್ಮ ಹೌದು
ನಮಗೆ ಏನಾಗತ್ತೆ ಪ್ರತಿಯೊಬ್ಬರಿಗೂ ಅಷ್ಟೇ, ಅಮ್ಮ ಅನ್ನುವಂತಹ ಆ 2 ಅಕ್ಷರ ಇದೆ ಅಲ್ವಾ, ಅಲ್ಲಿ ದೇವಿ ಅಂತ ಬರೋಲ್ಲ, ದೇವರು ಅಂತ ಬರೋದಿಲ್ಲ, ಅಥವಾ ಯಾವುದೋ ಒಂದು ದೊಡ್ಡ ಕ್ಷೇತ್ರ ಅಂತ ಬರೋದಿಲ್ಲ. ನನಗೆ ಅಮ್ಮ, ನನ್ನ ಅಮ್ಮನ ಜೊತೆಗೆ ನಾನು ಯಾವ ರೀತಿಯಲ್ಲಿ ಬೇಕಾದ್ರೂ ಕೋರಿಕೆಗಳನ್ನ ಕೇಳ್ಕೊಳ್ಬಹುದು, ಯಾವುದೇ ರೀತಿಯಾದಂತಹ ಕೋರಿಕೆಗಳನ್ನ ಮಾಡ್ಕೊಳ್ಬಹುದು, ಅಮ್ಮ ಈಡೇರಿಸ್ತಾ. ಹೌದು ಹೌದು ಹೌದು. ಮೂಕಾಂಬಿಕೆ ಅನ್ನುವಂಥದ್ದು 2ನೇ ವಿಚಾರ ಆಗ್ತದೆ, ಅಮ್ಮ ಅನ್ನುವಂಥದ್ದು 1ನೇ ವಿಚಾರ ಆಗ್ತದೆ. ನಿಜ 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 ನಿಜ. ನೀವು ಭಕ್ತರಾಗಿ ಹೋದ್ರೆ ಖಂಡಿತ ಅಲ್ಲಿ ಭಕ್ತರಾಗಿ ಉಳಿತೀರಿ, ಮಕ್ಕಳಾಗಿ ಮಕ್ಕಳಾಗಿ ಹೋಗಿ ಹೋಗ್ಬೇಕು. ಖಂಡಿತ ನಾವು ತಾಯಿಯಾಗಿ ನಿಂತ್ಕೋತಾರೆ. ನಿಜ ನಿಜ ಅವ್ರು ನಿಜ. ಕೊಡೋದ್ರಲ್ಲಿ ಇನ್ನೂ ತಾತ್ಸಾರ ಮಾಡೋದಿಲ್ಲ, ನಿಜ. ತಗೊಳೋದ್ರಲ್ಲಿ ನಾವು ತಾತ್ಸಾರ ಮಾಡ್ಕೊಂಡ್ ಬಿಡ್ತೀವಿ, ತಗೊಳೋದ್ರಲ್ಲಿ ನಾವು ಹಿಂದೆ ಹಾಕೊಂಡ್ಬಿಡ್ತೀವಿ. ಹ್ಮ್ ಅದ್ರಲ್ಲೂ ಆ ಕ್ಷೇತ್ರಕ್ಕೆ ಹೋಗಿ ಬಂದಂತಹ ಪ್ರತಿ ವ್ಯಕ್ತಿಗಳಲ್ಲೂ ಇಲ್ಲಿ ನೋಡಿ, ಬೇರೆ ಯಾರ್ಯಾರ್ದೋ ಒಂದು ಇತಿಹಾಸಗಳನ್ನಾಗ್ಲಿ ಅಥವಾ ಬೇರೆ ಇನ್ಯಾರ್ಯಾರ್ದೋ ಒಂದು ಘಟನೆಗಳನ್ನ ಹೇಳೋದಕ್ಕಿಂತ ವೈಯಕ್ತಿಕವಾಗಿ ನನಗೊಂದು ಅವಕಾಶ ಬಂದಿರೋದೇನಪ್ಪ ರಾಜ್ ನ್ಯೂಸ್ ನ ಮುಖಾಂತರವಾಗಿ ಅಂದ್ರೆ, ಓಕೆ, ನನ್ನ ಜೀವನದಲ್ಲಾದಂತಹ ಒಂದು ಅನುಭವ ದಯವಿಟ್ಟು ಹಂಚ್ಕೊಳ್ಳಿ ಶ್ರೀಗಳೇ. ಇದು ಹೇಗೆ ಅಂತಂದ್ರೆ, ನೀವು ಪ್ರತಿಯೊಬ್ಬರಿ ಕೊಲ್ಲೂರಿನ ಮೂಕಾಂಬಿಕಾ ಅಮ್ಮನವರ ಸನ್ನಿಧಿಗೆ ಯಾರೇ ಹೋಗಿರಿ, ಓಕೆ, ನೀವು ದರ್ಶನ ಮಾಡ್ಕೊಂಡು ಈಚೆ ಬಂದ ನಂತರದಲ್ಲಿ ಅಮ್ಮನವರ ಮುಖ ಖಂಡಿತ ನಿಮ್ಗೆ ಯಾರಿಗೂ ಮುಖದಲ್ಲಿ ನೀವ್ ಯಾವ ರೀತಿಯಾಗಿ ದರ್ಶನ ಮಾಡಿದ್ರಿ ಅನ್ನೋದು ಗೊತ್ತಾಗೋದಿಲ್ಲ. ಆದ್ರೆ ಅದು ಇಮ್ಯಾಜಿನ್ ಬರೋದಿಲ್ಲ ಅಂತೇಳಿ ದರ್ಶನ ಮಾಡಿದ್ ಬಂದ ನಂತರ ಇಮ್ಯಾಜಿನೇಷನ್ ಬರೋಕ್ ಸಾಧ್ಯನೇ ಇಲ್ಲ. ಬೇಕಾದ್ರೆ ಇದನ್ನ ಯಾರು ಬೇಕಾದ್ರೂ ಪರೀಕ್ಷೆ ಮಾಡ್ಕೊಂಡು ಯಾವ್ದೋ ಫೋಟೋ ತಗೊಂಡ್ ನೋಡ್ತೀರಿ, ಆದ್ರೆ ಅವತ್ತಿನ ಆ ಕ್ಷಣದಲ್ಲಿ ನೀವು ಯಾವ ರೀತಿಯ ದರ್ಶನವನ್ನ ಮಾಡಿರ್ತೀರಾ ಅಲ್ವಾ, ಆ ದರ್ಶನದ ಒಂದು ಅಲಂಕಾರವಾಗ್ಲಿ ಅಥವಾ ಆ ದರ್ಶನದ ಮುಖವಾಗ್ಲಿ ನಿಮ್ಮ ಕಣ್ಣಿಗೆ ಆ ಒಂದು ಬಾಗಿಲಿನಿಂದ ಆಚೆ ಬರ್ತಾ ಇದ್ದ ಹಾಗೆ ಮರೆಯಾಗ್ಬಿಡುತ್ತೆ. ಆ ಕ್ಷೇತ್ರ ದೊಡ್ಡ ಮಹಿಮೆ ಅಂತ. ಓಕೆ ಓಕೆ. ಸುಮಾರು 12 ವರ್ಷಗಳ ಹಿಂದೆ ನಮ್ಮ ಪೂರ್ವಾಶ್ರಮದಲ್ಲಿ ಇದ್ದ ಸಂದರ್ಭಕ್ಕೆ ಓಕೆ, ಅಮ್ಮನವರ ಆಗ ಭಕ್ತನಾಗಿ ಹೋದದ್ದು, ಈಗ ಮಗನಾಗಿದ್ದೇನೆ, ಅದು ಬೇರೆ ವಿಚಾರ. ದರ್ಶನವೆಲ್ಲ ತುಂಬಾ ಚೆನ್ನಾಗಿ ಮುಗಿತು. ಹೊರಗೆ ಬಂದ ತಕ್ಷಣ ಎಲ್ಲ ಹೇಳ್ತಿದ್ರಲ್ಲ, ಹೀಗಾಗುತ್ತೆ ಹೀಗಾಗುತ್ತೆ ಅಂತ ನಾನು ಅಂದ್ಕೊಳ್ತಿದ್ದೆ, ಅದು ಹಮೆಗಳು ಅಂತ. ಆವಾಗ ಅದು ನಮಗೇ ಅನುಭವಕ್ಕೆ ಬಂತಲ್ಲ, ಇಲ್ಲಪ್ಪ ಅಂತ ಅನಿಸ್ತು. ಬೇಜಾರ್ ಮಾಡ್ಕೊಂಡು, ಯಾಕಮ್ಮ ಹೀಗ್ ಮಾಡ್ತಾ ಇದ್ದೀಯಾ, ನಿನ್ನ ದರ್ಶನ ಬಂದು ನಿನ್ನ ಮುಖಾನೇ ಮರೆತು ಹೋಗಿದ್ದೆ ಅಂತಂದ ಮೇಲೆ ಹೇಗೆ ನಾನು ಅಮ್ಮ ಅಂತ ನಾನು ಕರೀಲಿ ಅಂತ ಹೇಳಿ ಬೇಸರ ಮಾಡ್ಕೊಂಡು ಮಲಗದಂತಹ ಸಂದರ್ಭದಲ್ಲಿ ಯಾರೋ ಬಂದು ತಲೆಯನ್ನ ಸವರಿದಂತಹ ಅನುಭವ, ಯೋಚನೆ ಮಾಡಬೇಕು ನಾನಿದ್ದೀನಿ ಅಂತ ಹೇಳುವಂತಹ ವಾಕ್ಯ, ಇದು ಖಂಡಿತ ಅತಿಶಯೋಕ್ತಿ ಅಂತ ಅನ್ಸುತ್ತೆ ಕೇಳಿಸ್ಕೊಂಡಂತವ್ರಿಗೆ. ಇದು ನನ್ನೊಬ್ಬರಿಗಾಗಿರುವಂತಹ ಅನುಭವ ಅಂತ ಹೇಳಲಾರೆ. ಈ ತರ ಲಕ್ಷಾಂತರ ಕೋಟ್ಯಾಂತರ ಮಂದಿಗೆ ಈ ರೀತಿಯಾದಂತಹ ಅನುಭವಗಳು ಅವರವರ ಜೀವನದಲ್ಲಿ ನಡೆದಿರುತ್ತೆ. ಯಾಕಂದ್ರೆ ಎಕ್ಸ್ಪೀರಿಯನ್ಸ್ ಕೆನಾಟ್ ಬಿ ಎಕ್ಸ್ಪ್ಲೈನ್ಡ್. ಅವರವರ ಅನುಭವಗಳನ್ನ ಅನುಭವ ಮಾಡ್ಕೊಂಡವರಿಗೆ ಗೊತ್ತಿರತ್ತೆ ಹೊರತು ಹೌದು ಬೇರೆಯವರ ಹೇಳಿದ್ರೆ ಅದರ ಬಗ್ಗೆ ಖಂಡಿತ ಯಾರಿಗೂ ಗೊತ್ತಾಗೋದಿಲ್ಲ. ನಿಜ ನಿಜ. ಎಷ್ಟು ಸುಂದರವಾಗಿ ಅವತ್ತಿನ ದರ್ಶನದ ಕನಸಿನಲ್ಲಿ ಹೇಗೆ ತಾಯಿ ಅದೇ ರೀತಿಯ ಛಾಯೆ ಬಂತು. ಈ ಕ್ಷಣಕ್ಕೂ ಇವತ್ತಿಗೂ ದರ್ಶನಕ್ಕೆ ಹೋಗಿ ಬಂದ ಸಂದರ್ಭದಲ್ಲಿ ಆ ಛಾಯೆ ಹಾಗೆ ಉಳಿಸಿದೆಯೇ ಹೊರತು ಖಂಡಿತ ಮರೆಯಾಗ್ತಿಲ್ಲ. ಇದು ಒಂದೊಂದು ವಿಸ್ಮಯ. ಹೌದು ಹೌದು ಹೌದು, ನಿಜ ನಿಜ. ಈಗ ಶ್ರೀಗಳೇ, ಮರೆಯಾಗ್ತಿತ್ತು, ಈಗ ಮರೆ ಆಗುದಿಲ್ಲ. ಅಮ್ಮನವರಿಗೆ ನಮ್ಮ ನಿಷ್ಕಲ್ಮಿಷವಾದಂತಹ ಭಕ್ತಿಯನ್ನ, ಪ್ರೀತಿಯನ್ನ ದೇವ್ರ ಹತ್ರ ನಾವು ವ್ಯಾಪಾರ ಮಾಡೋಕ್ ಸಾಧ್ಯನೇ ಇಲ್ಲ. ನಿಜ ನಿಜ. ಏನಂತ ಹೇಳ್ತೀರಾ? ಅದರಲ್ಲೂ ಇತ್ತೀಚಿನ ಕಾಲಘಟ್ಟದಲ್ಲಿ ಭಕ್ತರ ವಿಶೇಷಗಳು ಏನಾಗೋಗ್ಬಿಟ್ಟಿದೆ ಅಂದ್ರೆ, ಕೇವಲ ಭಕ್ತರು ಹೋಗಿ ಅಮ್ಮ ನನಗೆ ಅದು ಬೇಕು, ಅಮ್ಮ ನನಗೆ ಇದು ಬೇಕು ಅಂತ ಕೇಳ್ತಾರೆಯೇ ಹೊರತು ಅಮ್ಮ ನೀನ್ ಹೇಗಿಷ್ಟ ಅಂತ ಕೇಳುವಂತವ್ರು ಯಾರು ಇಲ್ಲ. ಕೇವಲ ಯಾರು ಕೇಳೋದಿಲ್ಲ ಗುರುಜಿ, ಯಾರು ಕೇಳುವುದೂ ಇಲ್ಲ. ಹೋಗ್ಲಿ, ಹೌದು, ಇಷ್ಟೆಲ್ಲ ಪಟ್ಟಿಗಳನ್ನ ಇಟ್ಕೊಂಡು ಹೋಗ್ತಾರೆ. ಹೋಗ್ಬಿಟ್ಟು ನಮ್ಗೆ ಅದು ಬೇಕು ಇದು ಬೇಕು ಅಂತ ಕೇಳ್ತಾರೆಯೇ ಹೊರತು ತಾಯಿ ನೀನ್ ಹೇಗಿದ್ದೀಯಾ ಅಂತ ಒಬ್ರು ಕೇಳಲ್ಲ. ನಿಜ ನಿಜ ಗುರುಜಿ. ಇನ್ನೊಂದೇನಂತಂದ್ರೆ, 100 ರೂಪಾಯಿ ಕಾಣಿಕೆ ಹಾಕ್ಬಿಟ್ಟು ನನಗೆ ಕೋಟಿ ಬರಂಗ್ ಮಾಡಮ್ಮ ದೇವಿ ಅಂತಾನು ಕೇಳ್ತಾರೆ. ಹೌದು, ನಿಜ ನಿಜ. ಈಗ ಶ್ರೀಗಳೇ, ಈಗ ದೇವಿಯ ಒಂದು ಇತಿಹಾಸದ ಬಗ್ಗೆ ಹೇಳ್ತಾ ಇದ್ರಿ. ಈಗ ಒಂದು ಪುರಾಣ ಕಥೆಗಳು ಅಂದ್ರೆ ದೇವಿ ಅಲ್ಲಿ ನೆಲೆಸಿದ್ದು ಹೇಗೆ, ಅದ್ರ ಬಗ್ಗೆ ಹೇಳ್ತಾ ಇದ್ರೆ ಶ್ರೀ. ಸ್ವಲ್ಪ ಹಿನ್ನೆಲೆ ಹೇಳ್ಬಿಡ್ತೀನಿ. ಮೂಕಾಸುರನ ಆ ವಧೆಯ ಸಂದರ್ಭದಲ್ಲಿ ದೇವಿಯು ಬಹಳ ಉಗ್ರಸ್ಥಿತಿನಲ್ಲಿದ್ಲು. ಓಕೆ, ಉಗ್ರಸ್ಥಿತಿ ಅಂತ ಹೇಳಿದಾಗ ಬಹಳ ಕೋಪಿಷ್ಠೆ, ಕೋಪವಾಗಿರುತ್ತೆ ಅಂತ ಹೇಳಿದ್ರೆ ಆ ಕಣ್ಣುಗಳು ಕೆಂಪಗಾಗ್ಬಿಟ್ಟಿತ್ತಂತೆ. ಅಷ್ಟು ರೌದ್ರ ನೇತ್ರೆ, ಕಣ್ಣುಗಳಲ್ಲೇ ಕೋಪ, ಕಣ್ಣುಗಳಲ್ಲೇ ಕೆಂಡ. ಅದನ್ನ ಆದಿಶಂಕರರು ಬಂದು ತಾಯಿಯನ್ನ ಸೌಮ್ಯ ಸ್ವರೂಪಕ್ಕೆ ತಂದು ತಾಯಿಯನ್ನ ಪಾಯಿದಾನ ಪ್ರಿಯೆಯನ್ನಾಗಿ ಮಾಡಿ ಆಕೆಯಲ್ಲಿದ್ದಂತಹ ರೌದ್ರತೆಯನ್ನ ತೆಗೆದು ಶಾಂತ ಮೂರ್ತಿಯನ್ನಾಗಿ ಮಾಡಿ ಕಾಳಿಯಾಗಿದ್ದ ಗೌರಿಯನ್ನಾಗಿ ಕೂರಿಸಿದಂತಹ ಕ್ಷೇತ್ರ. ಕಾಳಿಯನ್ನ ಮಗ್ನ ಕಾರ್ಯ ಮಾಡುವಂಥವಳು,
ಹ್ಮ್ ಎಲ್ಲವನ್ನ ಸಂಪಾದನೆ ಮಾಡುವಂಥದ್ದು, ಹ್ಮ್ ಎಲ್ಲ ಅಧರ್ಮ ನಾಶ ಮಾಡುವಂಥದ್ದು. ಆಕೆಗೆ ಯಾವುದೇ ದಯದಾಕ್ಷಿಣ್ಯಗಳು ಇರಲಿಲ್ಲ. ಓಕೆ ಹ್ಮ್ ಹ್ಮ್ ಅಂತಹ ಉಗ್ರವಾದ ಶಕ್ತಿಯನ್ನ ತಾತ್ವಿಕ ರೂಪಕ್ಕೆ ಕರ್ಕೊಂಡು ಬಂದು ಪ್ರತಿಯೊಬ್ಬರೂ ಸಹ ಅಂತಹ ಶಕ್ತಿಯಿಂದ ಉಪಯೋಗವನ್ನ ಪಡ್ಕೋಬೇಕು ಅಂತ ಹೇಳಿ ಹ್ಮ್ ಆದಿಶಂಕರಾಚಾರ್ಯರು ಅವತ್ತಿನ ಕಾಲಘಟ್ಟದಲ್ಲಿ ಸರಿಸುಮಾರು 2000 ಅಥವಾ 2500 ವರ್ಷದ ಹ್ಮ್ ಹ್ಮ್ ಹಿಂದೆ ಕ್ರಿಸ್ತ ಪೂರ್ವದಲ್ಲಿ, ಈಗ ಎಷ್ಟೊಂದ್ ಜನ ಏನಾಗ್ಬಿಡ್ತದೆ ಅಂದ್ರೆ ಆದಿಶಂಕರರ ಕಾಲಘಟ್ಟವನ್ನು ಇದುವರೆಗೂ ಯಾರು ಸಹ ಸರಿಯಾಗಿ ಹೇಳ್ತಾ ಇಲ್ಲ. ಹೌದು ಹೌದು ಅದೆಲ್ಲ ನಾನಾ ರೀತಿ ಕಥೆಗಳು ಹೊರಗೆ ಬರ್ತವೆ ವಿಷಯಾಂತರಗಳನ್ನು ಗುರುಜಿ. ಮಾಡುವಂತಹ ಅವಶ್ಯಕತೆ ಇಲ್ಲ, ಅದು ಹೋಗೋದು ಬೇಡ. ಹೌದು. ಮೂಕಾಂಬಿಕಾ ವಿಚಾರ ಬಂದ ಸಂದರ್ಭಕ್ಕೆ ನೀವು ಆ ಕ್ಷೇತ್ರದಲ್ಲಿ ಏನೇನು ಕೇಳ್ತೀರೋ ಆ ಕ್ಷೇತ್ರದಲ್ಲಿ ನೋಡಿ ದೀಪ ಪೂಜೆ ಅಂತ ದೀಪ ನಮಸ್ಕಾರಗಳು ಅಂತ ಮಾಡ್ತೀವಿ. ಹ್ಮ್ ಹ್ಮ್ ದೇವಸ್ಥಾನದ ಹಿಂಭಾಗದಲ್ಲಿ ದೀಪಗಳನ್ನ ಕೊಡ್ತಾರೆ. ಆ ದೀಪಗಳನ್ನ ಬೆಳಗಿ ಪ್ರಾರ್ಥನೆಯನ್ನ ಮಾಡ್ತಕ್ಕಂಥದ್ದು. ಆ ರೀತಿಯ ದೀಪಗಳನ್ನು ಬೆಳಗಿ ಯಾರು ಆ ರಾಜಗೋಪುರದಲ್ಲಿ ಇರ್ತಕ್ಕಂತಹ ವಿಮಾನ ಗೋಪುರದಲ್ಲಿ ಇರ್ತಕ್ಕಂತಹ ಅಮ್ಮನವರ ಆ ಸೂಕ್ಷ್ಮ ರೂಪವನ್ನ ನೋಡಿಕೊಂಡು ಯಾರು ಪ್ರಾರ್ಥನೆಯನ್ನ ಮಾಡ್ತಾರಲ್ಲ ಅಂಥವರಿಗೆ ಖಂಡಿತವಾಗಿಯೂ ಶತಸಿದ್ಧ ಅವರ ಪ್ರಾರ್ಥನೆಗಳು ಈಡೇರೋದ್ರಲ್ಲಿ. ಓಕೆ ನಮ್ಗೇನಾಗತ್ತೆ, ಆಗ್ಲೇ ಹೇಳಿದಾಗೆ ಸೆಲೆಬ್ರಿಟಿಗಳದ್ ಮಾತ್ರ ಲೆಕ್ಕಕ್ಕೆ ಹಾಕೊಳ್ಳುತ್ತೆ, ಸಾಮಾನ್ಯರದ್ದು ಲೆಕ್ಕಕ್ಕೆ ಹಾಕೊಳ್ಳೋದಿಲ್ಲ. ನೀವು ಒಂದೇ ಒಂದು ದಿವಸ ಸುಮ್ನೆ ಒಂದು ಕ್ಯಾಮರಾ ತಗೊಂಡು ಸುಮ್ಮನೆ ಕೂತ್ಕೊಳ್ಳಿ, ಕ್ಯಾಮರಾನು ತಗೊಂಡು ಹೋಗೋದು ಬೇಡ, ಸುಮ್ಮನೆ ಕೂತ್ಕೊಳ್ಳಿ. ಎಷ್ಟು ಜನ ಅದಕ್ಕೆ ತೀರ್ಸೋಕಂತಾನೆ ಬಂದ್ ಸಾಲಾಗಿ ನಿಂತಿರ್ತಾರೆ. ದರ್ಶನಕ್ಕೆ ಎಷ್ಟು ಜನ ಬರ್ತಾರೋ ತಮ್ಮ ಆಸೆ ಈಡೇರಿಕೆ ಆಗಿದೆ ಅಂತ ಹೇಳಿ ಅದನ್ನ ಈಡೇರಿಸಿದಂತಹ ತಾಯಿಗೆ ನಮನ ಸಲ್ಲಿಸೋದಕ್ಕೂ ಅಷ್ಟೇ ಜನ ಬಂದಿರ್ತಾರೆ. ಹೌದು ಹೌದು ಹೌದು. ಓಕೆ ಶ್ರೀಗಳೇ, ನೆಟ್ವರ್ಕ್ ಇಶ್ಯೂ ಅನ್ಸುತ್ತೆ. ನಮ್ಮ ಟೆಕ್ನಿಕಲ್ ಟೀಮ್ ಮತ್ತೊಮ್ಮೆ ಕಾಂಟ್ಯಾಕ್ಟ್ ಮಾಡುತ್ತೆ ನಿಮ್ಮನ್ನ. ನಾನು ಹೇಳ್ತಾ ಇದ್ದೆ ಈ ಇತಿಹಾಸ ಪುರಾಣಗಳ ಬಗ್ಗೆ. ಪಂಚಲೋಹದಿಂದ ನಿರ್ಮಾಣಗೊಂಡಿದೆ ದೇವಿಯ ಮೂರ್ತಿ. ಜೊತೆಗೆ ಇವತ್ತು ಚರ್ಚೆ ಆಗ್ತಿರೋದು ಈ ರೀತಿಯಾಗಿ, ಅಂದರೆ ಒಂದು ಕಾಲದಲ್ಲಿ ಏನು ತಮಿಳುನಾಡು CM ವಿಜಯ್ ಅವರು ಸಾಮಾನ್ಯರಾಗಿ ಆದರು, ಅವಾಗಲೂ ಕೂಡ ಟೆಂಪಲ್ಗೆ ಬಂದಿದ್ರು. ಅದಾದಮೇಲೆ ಸೆಲೆಬ್ರಿಟಿ ಆದರು, ಸೆಲೆಬ್ರಿಟಿ ಆದಾಗಲೂ ಟೆಂಪಲ್ಗೆ ಬಂದರು. ಈಗ CM ಆಗಿ ಮೊದಲ ಭೇಟಿ ಆಗಿತ್ತಷ್ಟೇ. ಸೊ ಹಾಗಾಗಿ ಈ ಒಂದು ದಂತಕಥೆ ಆಗಿರಲಿ ಅಥವಾ ದೇವಿಯ ಒಂದು ಸ್ವರೂಪದ ಬಗ್ಗೆ, ನೆಲೆ ನಿಲ್ಲಿಸಿರೋದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೆ. ಮಾಹಿತಿಯನ್ನು ಮುಂದುವರಿಸ್ತೀನಿ ಸ್ಮಾಲ್ ಬ್ರೇಕ್ ಆದಮೇಲೆ. ಮೂಕಾಂಬಿಕಾ ದೇವಿಯ ಒಂದು ಇತಿಹಾಸ ಜೊತೆಗೆ ನೆಲೆಸಿರುವ ಬಗ್ಗೆ ಮಾತನಾಡ್ತಾ ಇದ್ದಾರೆ ಶ್ರೀಗಳು. ಮತ್ತೊಮ್ಮೆ ಜಾಯ್ನ್ ಆಗಿದ್ದಾರೆ. ಶ್ರೀಗಳೇ, ಈಗ ನೆಲೆ ನಿಂತಿರೋ ಬಗ್ಗೆ, ದೇವಿ ನೆಲೆ ನಿಂತಿರೋದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ರಿ, ಇತಿಹಾಸವನ್ನ ಹೇಳ್ತಾ ಇದ್ರಿ, ಮುಂದುವರಿಸಿ ಗುರುಜಿ. ಖಂಡಿತ. ಅಮ್ಮನವರ ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ ಆ ಕ್ಷೇತ್ರದಲ್ಲಿ ಏನು ಕೇಳಿದರೂ ಸಹ ವರವನ್ನ ಕೊಡ್ತಾ ಇರುವಂತಹ ಒಂದು ವಿಶೇಷವಾದಂತಹ ಪದ್ಧತಿ ಇರುವಂತದ್ದು. ಜೊತೆಗೆ ಆ ಒಂದು ನದಿಯ ತಟದಲ್ಲಿ, ಸೌಪ್ರಣಿಕಾ ನದಿಯ ತಟದಲ್ಲಿ ನೆಲೆ ನಿರ್ತಕ್ಕಂತಹ ತಾಯಿಯ ಆ ವಿಶೇಷವಾದಂತಹ ಸೌಂದರ್ಯವನ್ನ ನೋಡೋದೇ ಒಂದು ದೊಡ್ಡ ಭಾಗ್ಯ. ಯಾಕೆ ಅಂತ ಹೇಳಿದ್ರೆ ಆಕರಣ ದೀರ್ಘ ನಯನೆ, ಕಣ್ಣುಗಳು ಎಷ್ಟು ವಿಶಾಲವಾಗಿದೆ ಅಂದ್ರೆ ಕಿವಿಯವರೆಗೂ ಕಣ್ಣುಗಳಿದ್ದಾವಂತೆ. ಅಂದ್ರೆ ಅಷ್ಟು ವಿಶಾಲವಾದಂತಹ ನೇತ್ರ ಉಳ್ಳಂತಹ ಮಹಾತಾಯಿಯು ನಮ್ಮ ಕಷ್ಟಗಳನ್ನ ಎಷ್ಟು ಪರಿಹರಿಸಬಹುದು ಹೇಳಿ. ನಿಜ. ಆ ಲಿಂಗ ರೂಪಿಣಿಯಾಗಿ, ಲಿಂಗ ಸ್ವರೂಪಿಣಿಯಾಗಿ ನೆಲೆ ನಿಂತಿರುವಂತಹ ಮಹಾತಾಯಿ ನಿಮ್ಮ ಎಲ್ಲಾ ಕೋರಿಕೆಗಳು, ಯಾವ ಕೋರಿಕೆಗಳು ಬೇಕು ಮನುಷ್ಯನಿಗೆ, ಮುಖ್ಯವಾಗಿ ಜೀವನದಲ್ಲಿ ಹಣ ಬೇಕು, ಆಸ್ತಿ ಬೇಕು, ಹೌದು, ಆರೋಗ್ಯ ಬೇಕು, ನೆಮ್ಮದಿ ಬೇಕು. ಎಲ್ಲರೂ ಕೇಳ್ಕೊಳ್ತಾರೆ, ಹಣ ಕೊಡು, ಐಶ್ವರ್ಯ ಕೊಡು, ಸಿರಿ ಸಂಪತ್ತುಗಳನ್ನ ಎಲ್ಲಾ ಕೊಡು ಅಂತ ಕೇಳ್ಕೊತಾರೆ. ಆರೋಗ್ಯ ಕೊಡು ಅಂತ ಕೇಳ್ಕೊತಾರೆ. ಎಷ್ಟೊಂದ್ ಜನ ಮರ್ತು ಹೋಗ್ತಾರೆ ನೆಮ್ಮದಿ ಕೊಡು ಅಂತ. ನೆಮ್ಮದಿಯಲ್ಲಿದೆ, ಹಣದಲ್ಲಿಲ್ಲ, ಐಶ್ವರ್ಯದಲ್ಲಿ ಇಲ್ಲ, ನಿಜ, ಆಸ್ತಿನಲ್ಲಿಲ್ಲ, ಜೀವನದಲ್ಲಿಲ್ಲ, ಸಂಪತ್ತಿನಲ್ಲಿಲ್ಲ, ನಿಜ, ಆರೋಗ್ಯದಲ್ಲಲ್ಲ, ನೆಮ್ಮದಿಯಲ್ಲಿದೆ ಮನುಷ್ಯನಿಗೆ. ಸಕಲ ಕಾಲಗಳಲ್ಲೂ ಅಷ್ಟೇ, ಯಾವುದೇ ಕಾಲಕ್ಕೆ ಹೋದ್ರು, ಎಂಥದ್ದೇ ವಿಚಾರಗಳಲ್ಲಿ ಹೋದ್ರು ದೇವರ ಹತ್ರ ನಾವು ಪ್ರಾರ್ಥನೆ ಮಾಡ್ಕೋಬೇಕಾದಾಗ ಏನಂತ ಪ್ರಾರ್ಥನೆ ಮಾಡ್ಬೇಕು? ನಮ್ಗೆ ಎಷ್ಟೇ ಕಷ್ಟಗಳು ಬರ್ಲಿ, ಎಷ್ಟೇ ದುಃಖಗಳು ಬರ್ಲಿ, ಎಷ್ಟೇ ದುಮ್ಮಾನಗಳು ಬರ್ಲಿ, ಎಂಥದ್ದೇ ವಿಚಾರಗಳು ಬರ್ಲಿ, ಹೋಗಿ ಪಟ್ಟಿಗಳನ್ನ ಸಲ್ಲಿಸಬಾರ್ದು ದೇವಿ ಹತ್ರ. ಪಟ್ಟಿಗಳನ್ನ ಸಲ್ಲಿಸ್ಬೋದು. ಅಮ್ಮ ನನಗೆ ಅದನ್ನ ಮಾಡಿ, ಇವಾಗ ಮದುವೆ ಆಗು ಅಂತ ಕೇಳ್ಬೇಕಾಗತ್ತೆ. ಮದುವೆ ಮಾತ್ರ ಸಾಕ? ಮದುವೆ ಜೀವನ ಯಾವ್ದನ್ನು ಕೇಳಲ್ಲ. ಕೆಲಸ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾರೆ, ಕೆಲಸದಲ್ಲಿ ಪ್ರಮೋಷನ್, ಅಭಿವೃದ್ಧಿ ಅದೆಲ್ಲ ಮಾಡ್ಕೊಂಡುತ್ತೆ. ಅದಕ್ಕೆ ದೇವರ ಹತ್ರ ನಾವು ಪ್ರಾರ್ಥನೆ ಮಾಡೋ ಸಂದರ್ಭದಲ್ಲಿ ತುಂಬಾ ಜಾಗೃತೆಯಾಗಿದ್ದು ಪ್ರಾರ್ಥನೆಯನ್ನ ಸಲ್ಲಿಸ್ತಾ ಹೋಗ್ಬೇಕಾಗತ್ತೆ. ಪ್ರಾರ್ಥನೆ ಸಲ್ಲಿಸೋದು ಸಹ ಒಂದು ಕಲೆ. ಅಮ್ಮನವರನ್ನ ಹೊಂದಿಕೊಳ್ಳುವಂಥದ್ದು, ಅದರಲ್ಲೂ ಮೂಕಾಂಬಿಕಾ ಕ್ಷೇತ್ರದಲ್ಲಿ ಮೂಕಾಂಬಿಕೆಯ ಒಂದು ಅನುಗ್ರಹ ಆಗಬೇಕು ಅಂದ್ರೆ ತುಂಬಾ ಸರಳವಾದ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ
ನೀವು ಮಾಡ್ಬೇಕಾಗಿರೋದಿಷ್ಟೇ, ಮೊದಲನೇದಾಗಿ ಹೋಗಿ ಸೌಪರ್ಣಿಕಾ ನದಿಯಲ್ಲಿ ಮಿಂದೆದ್ದು ಅಮ್ಮನವರ ಹತ್ರ ಬಂದು ಎರಡು ಕೈಗಳನ್ನ ಹೊರಗಿನ ಕೈ ಮತ್ತು ಒಳಗಿನ ಕೈ, ಒಳಗಿನ ಯಾವ ಕೈ ಮನಸ್ಸು, ಕೇವಲ ಜನ ಜೋಡಿಸೋದಲ್ಲ ಭಕ್ತಿ. ಹೊರಗಿನ ಕೈ ಜೋಡಿಸ್ತಾ ಇದ್ರು, ಒಳಗಿನ ಕೈ ಜೋಡಿಸಿ, ಹೊರಗಿನ ಕಣ್ ಮುಚ್ಚಿ ಒಳಗಿನ ಕಣ್ ತೆಗೆದು ಪ್ರತಿಯೊಂದು ಅಮ್ಮ ನಿನ್ನ ಮಡಲ್ನಲ್ಲಿ ನನ್ನ ಜೀವನ ಹಾಕ್ತಾ ಇದ್ದೀನಿ, ಉತ್ತರಿಸ್ತೀಯ ಅಥವಾ ಏನ್ ಮಾಡ್ತೀಯ, ನಿನಗ್ ಬಿಟ್ಟದ್ದು ಅಂತ ಹೇಳಿ ಒಂದು ಮಾತು ಹೇಳಿ ಸಾಕು. ದೇವರ ಹತ್ರ ಪ್ರಾರ್ಥನೆ ಇಷ್ಟ ಮಾಡಿದ್ರೆ ನಿಮ್ ಜೀವನ ಖಂಡಿತ ಬದಲಾಗುತ್ತೆ. ನೋಡಿ, ಎಷ್ಟೊಂದ್ ಜನ ದೊಡ್ಡಂತವ್ರು ಹೋದ್ರು ಅರ್ಧ ಗಂಟೆ ಮುಕ್ಕಾಲ್ ಗಂಟೆ ದೇವರ ಮುಂದೆ ನಿಂತ್ಕೊಳ್ಳಲ್ಲ ಯಾರು. ನಿಜ 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 ನಿಜ. ಹೋಗ್ತಾರೆ, ಎರಡು ಕೈ ನಮಸ್ಕಾರ ಮಾಡಿರ್ತಾರೆ, ಮನಸ್ಸಿನಲ್ಲಿ ಇರೋದನ್ನ ಏನ್ ಹೇಳ್ಬೇಕೋ ಎತ್ ಹೇಳ್ಬೇಕೋ ಮುಗಿಸ್ತಾರೆ, ಸೀದಾ ಬರ್ತಾ ಇರ್ತಾರೆ. ಹೌದು. ಅಂದ್ರೆ ಟೈಮ್ ಮಾಡೋದಕ್ಕಂತಾನೆ ಕೆಲವೊಂದಷ್ಟು ಜನಗಳು ಇರ್ತಾರೆ, ಹೇಳ್ಕೊಡ್ತಾ ಇರ್ತಾರೆ. ಆ ಹೇಳ್ಕೊಡೋದನ್ನ ಇವರು ಮಾಡ್ತಾ ಹೋಗ್ತಾ ಇರ್ತಾರೆ. ಜೊತೆಗೆ ಮೂಕಾಂಬಿಕಾ ಕ್ಷೇತ್ರದಲ್ಲಿ ಇವಾಗ ನೋಡಬಹುದು, ನಮ್ಮ ಪಕ್ಕದ ರಾಜ್ಯದಲ್ಲಿರ್ತಕ್ಕಂತಹ ಪ್ರಸ್ತುತ ಮುಖ್ಯಮಂತ್ರಿ ಬಂದು ದೇವರದ ಒಂದು ಸನ್ನಿಧಿಗೆ ಬಂದು ಅಮ್ಮನವರ ದರ್ಶನ ಪಡ್ಕೊಂಡು ಏನೇನೋ ವಸ್ತುಗಳನ್ನ ಕಾಣಿಕೆ ಕೊಟ್ರು ಹೋದ್ರು ಅನ್ನುವಂತಹ ಸುದ್ದಿ ತುಂಬಾ ದೊಡ್ಡ ಮಟ್ಟದಲ್ಲಿ ಹರಿದಾಡ್ತಿರೋ. ಅದರಲ್ಲಿ ನೋಡಿ, ಇವತ್ತು ಶುಕ್ರವಾರದ ದಿವಸ ಅವ್ರು ಕೊಟ್ಟಿರುವಂತ ಅಂತ ಹೇಳಿದ್ರೆ ಬೆಳ್ಳಿ. ಅದರಲ್ಲೂ ವಿಜಯನ ನಕ್ಷತ್ರ ಯಾವ್ದಪ್ಪ ಅಂತ ಹೇಳಿದ್ರೆ ಪುಷ್ಯ ನಕ್ಷತ್ರ, ಕರ್ಕಾಟಕ ರಾಶಿ. ಆತಕದ ಸಂಯೋಗವನ್ನು ನೋಡಿದಂತಹ ಸಂದರ್ಭದಲ್ಲಿ ಈಗ ಕರ್ಕಾಟಕ ರಾಶಿನಲ್ಲಿ ಉಚ್ಚಂಗತನಾಗಿರ್ತಕ್ಕಂತಹ ಗುರು 12 ವರ್ಷಗಳ ನಂತರ ಬಂದಿರ್ತಕ್ಕಂಥ ಯಾವುದು ಚಂದ್ರ. ಚಂದ್ರನ ಧಾತು ಯಾವುದು ಬೆಳ್ಳಿ. ಆ ಚಂದ್ರನಿಗೆ ಸಂಬಂಧಪಟ್ಟ ಹಾಗೆ ಚಂದ್ರನಿಗೆ ಉಪಾಸನೆ ಮಾಡ್ಬೇಕಾಗಿರ್ತಕ್ಕಂಥದ್ದು ಪಾರ್ವತಿ ತತ್ವವನ್ನ. ಪಾರ್ವತಿ ತತ್ವ ಬೇರೆ ಅಲ್ಲ. ಅಂದ್ರೆ ಇದು ನಮಗೆ ಗೊತ್ತಾಗ್ತಾ ಇರುವಂತಹ ಪ್ರಕಾರ ಚುನಾವಣಾ ಪೂರ್ವದಲ್ಲಿ ಇವರ ಹಾಕೆಗಳೇನು ಇದ್ದಿಲ್ಲ, ಹಾಗೆ ಕಾಣಿಸ್ತಾ ಇಲ್ಲ. ಜಾತಕದ ಒಂದು ಗೊಂದಲಗಳಾಗಿರ್ಬಹುದು, ಜನ್ಮಕ್ಕೆ ಗುರು ಬಂದ ಸಂದರ್ಭಕ್ಕೆ ಜನ್ಮಗುರು ನವೋಧುಗಳನ್ನ ಕೊಡ್ತಾನೆ, ವೀಕ್ಷಣೆ ಮಾಡ್ತಕ್ಕಂಥ ಒಳ್ಳೇದಾಗ್ಬೋದು. ಗುರುಬಲ ಬೇರೆ ಇಲ್ಲ. ಈಗ ಉಚ್ಚ ಸ್ಥಾನದಲ್ಲಿ ಇರೋದ್ರಿಂದ ಒಂದು 50 ಭಾಗ ಗುರುಬಲ ಇದೆ ಅಂತ ಅನ್ಕೋಬಹುದು. ಹಾಗಾಗಿ ಅವರ ಜೊತೆಗಿರ್ತಕ್ಕಂತಹ ಯಾರೋ ಪಂಡಿತರೋ ಜ್ಯೋತಿಷ್ಯರೋ ಮೂಕಾಂಬಿಕಾ ಕ್ಷೇತ್ರಕ್ಕೆ ಹೋಗಿ ರಜತ ದಾನವನ್ನ ಮಾಡೋದ್ರಿಂದ ನಿಮಗೆ ಏಳಿಗೆ ಆಗತ್ತೆ, ಅಭಿವೃದ್ಧಿ ಆಗತ್ತೆ ಅಂತ ಯಾರೋ ಹೇಳಿರ್ತಾರೆ, ಹಾಗಾಗಿ ಬಂದಿರ್ತಾರೆ. ಹೌದು ಹೌದು ಹೌದು. ಮುಂಚಿತವಾಗಿ ಇದೆಲ್ಲವೂ ಆಗಿರ್ತಕ್ಕಂಥದ್ದು ಅಲ್ಲ ಅನ್ನುವಂಥದ್ದು ನಮ್ಮ ವೈಯಕ್ತಿಕ ಅಭಿಪ್ರಾಯ. ಯಾಕೆ ಅಂದ್ರೆ ಅದ್ರಲ್ಲಿ ಇವತ್ತೇ ಬರುವಂತದ್ದು ಯಾಕೆ, ಅದರಲ್ಲೂ ವಾರದ ಅಧಿದೇವತೆಯಾಗಿರ್ತಕ್ಕಂತಹ ವಿಚಾರ, ಜೊತೆಗೆ ಆ ಒಂದು ಚಂದ್ರನಿಗೆ ಸಂಬಂಧಪಟ್ಟಂತಹ ಚಂದ್ರನ ದೇವತೆ ಆಗಿರ್ತಕ್ಕಂತಹ ಚಂದ್ರನ ಧಾತು ಆಗಿರ್ತಕ್ಕಂಥದ್ದು. ಮಾಧ್ಯಮಗಳಲ್ಲಿ ನಾವು ಕೇಳ್ಪಟ್ಟ ಹಾಗೆ ಬೆಳ್ಳಿಯನ್ನ ದಾನ ಮಾಡಿದ್ರು ಅಂತ ನಾವು ಕೇಳ್ಪಟ್ಟಿವಿ. ಹೌದು, ಬೆಳ್ಳಿ ದಾನ ಮಾಡಿದ್ದಾರೆ. ಹೌದು, ಬೆಳ್ಳಿ ದಾನ ಮಾಡಿದ್ದಾರೆ. ಚಿನ್ನ ಕೊಡಬಹುದಾಗಿತ್ತಲ್ಲ, ಚಿನ್ನ ಯಾಕೆ ಕೊಡ್ಲಿಲ್ಲ? ವಜ್ರ ಕೊಡಬಹುದಾಗಿತ್ತಲ್ಲ. MGR ಅವರು ಚಿನ್ನ ದಾನ ಮಾಡಿದ್ರು, ವಿಜಯ್ ಅವರು ಬೆಳ್ಳಿ ದಾನ ಮಾಡಿದ್ದಾರೆ ಅನ್ನೋದು. MGR ಈ ಹಿಂದೆ ಅವರು MGR ಅವರು ಚಿನ್ನವನ್ನ ಕಾಣಿಕೆ ರೂಪದಲ್ಲಿ ಕೊಟ್ಟಿದ್ರು, ವಿಜಯ್ ಅವರೀಗ ಬೆಳ್ಳಿ ರೂಪದಲ್ಲಿ ಕಾಣಿಕೆ ಕೊಟ್ಟಿದ್ದಾರೆ ಅಂತ ಇಲ್ಲಿ ಆ ರಾಶಿಯಾಧಿಪತಿಯ ದೇವಿ, ಅದಕ್ಕೆ ಇರ್ತಕ್ಕಂತಹ ಧಾತು, ಅದನ್ನ ಕೊಟ್ಟು ಅವರ ದೋಷ ಇದು ಹರಕೆ ತೀರಿಸುವಂತಹ ವಿಚಾರ ಖಂಡಿತವಾಗಿಯೂ ಆಗಿರಲಾರದು. ಹಾಗಾಗಿ ಏನೇ ಆಗಿರ್ಲಿ, ಒಟ್ಟಿನಲ್ಲಿ ನಮ್ಮ ನಾಡಿನಲ್ಲಿರ್ತಕ್ಕಂತಹ, ನಮ್ಮ ಕರ್ನಾಟಕದಲ್ಲಿರ್ತಕ್ಕಂತಹ ದೇವಿಯನ್ನ ಪಕ್ಕದ ರಾಜ್ಯದಲ್ಲಿರುವಂತಹ ಒಬ್ಬ ನಟನೋ ರಾಜಕಾರಣಿಯೋ ಅಥವಾ ಯಾರೋ ಮುಖ್ಯಮಂತ್ರಿಯೋ ಬಂದು ಭೇಟಿ ಮಾಡಿ ಹೋಗಿರುವಂತದ್ದು ಬಹಳ ಒಳ್ಳೇದು. ಆದ್ರೆ ಅದರಿಂದ ಸಾರ್ವಜನಿಕರಿಗೆ ಎಷ್ಟು ಸಂಕಟ ಆಗಿದೆ, ಎಷ್ಟು ಅವ್ಯವಸ್ಥೆಗಳಾಗಿದೆ, ಅದು ಪಾಪ ಸಾರ್ವಜನಿಕರಿಗೆ ನೋವು ತರತಕ್ಕಂಥ. ನಿಜ, ಅದೇ ಅದು ಅಂದ್ರೆ ಅದೊಂದು ಭದ್ರತಾ ಹೌದು ಹೌದು ಭದ್ರತಾ ದೃಷ್ಟಿಯಿಂದ ಅವರನ್ನ ಭಕ್ತಾದಿಗಳನ್ನ ಆಚೆಗಿಟ್ಟಿದ್ದಾರೆ. ದೇವಸ್ಥಾನಕ್ಕೆ ನೋಡ್ಲಿಕ್ಕೆ ಸಾಧ್ಯ ಆಗಲ್ಲ. ನೀವು ಅದರಲ್ಲೂ ಅಮ್ಮನವರ ದೇವಳಗಳಿಗೆ ಹೋಗಬೇಕು ಅಂತ ಹೇಳಿದ್ರೆ ಅಮ್ಮನವರ ಪರಿಚಯ ಇರಬೇಕು ಮೊದಲು. ಅವಳ ಆಜ್ಞೆ ಇಲ್ಲದೆ ನೀವು ಆಕೆಯ ಸಾನ್ನಿಧ್ಯಕ್ಕೆ ಹೋಗೋಕ್ ಸಾಧ್ಯ ಇಲ್ಲ. ಅವಳ ಅನುಮತಿ ಇಲ್ಲದೆ ನೀವು ಅಲ್ಲಿ ಹೋಗಿ ಪೂಜೆ ಪುನಸ್ಕಾರಗಳನ್ನ ಮಾಡೋದಕ್ ಸಾಧ್ಯ ಇಲ್ಲ. ಎಷ್ಟೋ ಬಾರಿ ನಿಮಗೆ
ಎಷ್ಟೊಂದ್ ಜನಕ್ಕೆ ಅನ್ನಿಸ್ತಿರುತ್ತೆ, ನಾನ್ ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬೇಕಪ್ಪ, ಎಷ್ಟ್ ಸಲ ಪ್ಲಾನ್ ಹೋಗೋಕೆ ಸಾಧ್ಯ ಆಗ್ತಾ ಇಲ್ಲ. ಇನ್ನು ಎಷ್ಟೋ ಜನ ಮಧ್ಯಾಹ್ನ ಅಂದ್ಕೊಂಡಿರ್ತಾರೆ, ಸಂಜೆಗೆ ಹೊರಟು ಬಿಟ್ಟಿರ್ತಾರೆ. ಹೌದು ಹೌದು, ಯಾಕೆ ಹಂಗೆ? ಪ್ರತಿ ದೇವಾಲಯಕ್ಕೆ ಹೋಗ್ಬೇಕಂದ್ರೂ ಅಲ್ಲಿನ ದೇವತೆಗಳ ಅನುಗ್ರಹ ಮತ್ತು ಅವರ ಆಶೀರ್ವಾದ ಇದ್ರೆ ಮಾತ್ರ ಸಾಧ್ಯ. ಇಂತಹ ಆಲಯಕ್ಕೆ ವಿಶೇಷವಾದಂತಹ ವ್ಯಕ್ತಿ, ಆದ್ರೆ ಬರುವಂತಹ ಸಾಮಾನ್ಯರ ಭಕ್ತರಾಗಿ ಬಂದು ಭಕ್ತರಾಗಿ ಅಮ್ಮನ ಮಕ್ಕಳಾಗಿ ಹೋದ್ರೆ ಬಹಳ ಸಂತೋಷದ. ಆ ಕ್ಷೇತ್ರಕ್ಕೆ ನಮ್ಮ ಕರ್ನಾಟಕದಿಂದ ಬರುವಂತಹ ಭಕ್ತಾದಿಗಳು ಸ್ವಲ್ಪ ಕಡಿಮೆಗೆ, ಆದ್ರೆ ನೆರೆ ರಾಜ್ಯಗಳಿಂದ ಬರ್ತಕ್ಕಂತಹ ಭಕ್ತಾದಿಗಳು ಬಹಳ ತುಂಬಾ ದೊಡ್ಡ ಮಟ್ಟದಲ್ಲಿ ಬರ್ತಕ್ಕಂತಹ ಸಂಖ್ಯೆ ಜಾಸ್ತಿ ಇದೆ ಕೊಲ್ಲೂರಿನ ಮೂಕಾಂಬಿಕಾ ಅಮ್ಮನ ಕ್ಷೇತ್ರದಲ್ಲಿ. ಅದರಲ್ಲೂ ಆ ಕ್ಷೇತ್ರಗಳಲ್ಲಿ ಅನೇಕ ಸಮಸ್ಯೆಗಳಾಗಿದ್ದಿರಬಹುದು. ಎಷ್ಟೋ ಜನಕ್ಕೆ ಪಾಪ ಮದ್ವೆನೇ ಆಗ್ತಾ ಇರೋದಿಲ್ಲ, ಮದ್ವೆ ನಡೆಯುತ್ತೆ. ಅದರಲ್ಲೂ ಈ ಒಂದು ಕ್ಷೇತ್ರ ಏನಿದೆ ಅಲ್ವಾ, ನಿಮಗೆ ಅಖಂಡ ರಾಜಯೋಗವನ್ನ ಮತ್ತು ಅಖಂಡ ಸಿಂಹಾಸನ ಯೋಗವನ್ನ ಕರುಣಿಸ್ತಕ್ಕಂಥದ್ದು. ಹಿಂದೆ ನೀವೇ ಹೇಳಿದ ಹಾಗೆ MGR ಬಂದಿದ್ರು, ಜಯಲಲಿತಾ ಬಂದಿದ್ರು. ಅವರು ಒಮ್ಮೆ ಬಂದು ಹೋದ ನಂತರ ಅವರ ಕೊನೆ ಉಸಿರು ಇರುವ ತನಕವೂ ಸಹ ಅವರು ಅಧಿಕಾರದಲ್ಲಿ ಇದ್ದೇ ಹೋದ್ರು. ನಿಜ ನಿಜ, ಹೌದಲ್ವಾ? ನಿಜ, ಕರೆಕ್ಟ್ ಕರೆಕ್ಟ್. ಕೊನೆ ಉಸಿರು ಹೋಗುವವರೆಗೂ ಅವ್ರಿಗೆ ಅಧಿಕಾರ ಇತ್ತು. ಅಂದ್ರೆ ಅಖಂಡ ರಾಜಯೋಗದ ಜೊತೆಗೆ ಸಿಂಹಾಸನ ಯೋಗವನ್ನ ಕೊಡ್ತಕ್ಕಂಥದ್ದು, ಕರೆಕ್ಟ್. ಸಿಂಹಾಸನ ಯೋಗ ಪ್ರದಾವಣೆ ಮಾಡ್ತಕ್ಕಂತಹದ್ದು. ಕೇವಲ ಸಿಂಹಾಸನ ಅಂತ ಹೇಳಿದ್ರೆ ಯಾವುದೋ ಒಂದು CM ಹುದ್ದೆನೋ ಅಥವಾ PM ಹುದ್ದೆನೋ ಅಥವಾ ಇನ್ಯಾವುದೋ ಹುದ್ದೆಗಳು ಅಂತಲ್ಲ. ಪ್ರತಿ ವ್ಯಕ್ತಿಗೂ ಆತನ ಜೀವನದಲ್ಲಿ ಒಂದೊಂದು ಹುದ್ದೆಗಳು ಬೇಕಾಗಿರುತ್ತವೆ, ಒಂದೊಂದು ಸ್ಥಾನಮಾನಗಳು ಬೇಕಾಗಿರುತ್ತೆ. ಪ್ರತಿಯೊಂದು ಸ್ಥಾನಮಾನಗಳಿಗೂ ಸ್ತರಗಳು ಅನ್ನೋದಿರುತ್ತವೆ. ಹೋಗಿ ಬಂದಂತವ್ರಿಗೆ ತುಂಬಾ ದೊಡ್ಡ ಮಟ್ಟದಲ್ಲಿ ರಾಜಯೋಗ ಪರಿವರ್ತನೆ ಆಗುತ್ತೆ, ತುಂಬಾ ದೊಡ್ಡ ಮಟ್ಟದಲ್ಲಿ ಬದಲಾವಣೆ ಆಗುತ್ತೆ. ಹೋಗ್ ಬಂದ್ರೆ ಸಾಲದು, ಭಕ್ತಿ ಇರ್ಬೇಕು, ಶ್ರದ್ಧೆ ಇರ್ಬೇಕು, ನಂಬಿಕೆ ಇರ್ಬೇಕು. ಸುಮ್ನೆ ನಾನು ಹೋಗ್ ಬರ್ತೀನಿ ಅಲ್ಲ, ಯಾವ್ದೋ ಪ್ರವಾಸಿ ಕೇಂದ್ರ ಅಲ್ಲ. ಪ್ರವಾಸಿ ಕೇಂದ್ರ ಖಂಡಿತವಾಗಿಯೂ ಮಾಡ್ಕೋಬಿಡಿ. ಕೇವಲ ಮೂಕಾಂಬಿಕಾ ಕ್ಷೇತ್ರ ಅಂತಲ್ಲ, ಯಾವುದೇ ಕ್ಷೇತ್ರಗಳನ್ನ ನಿಮ್ಮ ಪ್ರವಾಸಿ ತಾಣಗಳನ್ನ ಮಾಡ್ಕೋಬಿಡಿ. ಅದು ಶ್ರದ್ಧಾ ಕೇಂದ್ರ, ಭಕ್ತಿ ಕೇಂದ್ರ. ಅಲ್ಲಿ ನೀವ್ ಹೇಗ್ ಹೋಗ್ಬೇಕೋ ಹಾಗೆ ಹೋಗ್ಬೇಕು. ನೀವ್ ದೊಡ್ಡ ಮಟ್ಟದ CM ಆಗಿರ್ಲಿ, PM ಆಗಿರ್ಲಿ, ಅಥವಾ ಇನ್ಯಾವುದೋ ದೊಡ್ಡ ಮಟ್ಟದ ಸ್ಥಾನದಲ್ಲಿ ಇರ್ಲಿ, ಆ ಯಾವ್ದು ದೇವಸ್ಥಾನಕ್ಕೆ ಹೋದ ಸಂದರ್ಭದಲ್ಲೂ ಅಲ್ಲಿನ ಮೂಲ ನಿಯಮಗಳನ್ನ ಒಂದು ಪಾಲನೆಯನ್ನ ಮಾಡ್ತಾ, ಅಲ್ಲಿನ ಮೂಲ ನಿಯಮಗಳಿಗೆ ನೀವು ಬದ್ಧರಾಗಿ ದೇವರ ದರ್ಶನವನ್ನ ಮಾಡ್ಕೊಂಡು ಬರೋದ್ರಿಂದ ನಿಮ್ಗೆ ತುಂಬಾ ಅನುಕೂಲಗಳಾಗುತ್ತೆ. ಅದರಲ್ಲೂ ಈ ಕ್ಷೇತ್ರಕ್ಕೆ ಯಾರೇ ಬಂದು ಹೋಗಿದ್ದಿರ್ಲಿ, ಅವ್ರಿಗೆ ಖಂಡಿತ ಒಂದ್ ದೊಡ್ಡ ಮಟ್ಟದ ಸ್ಥಾನಮಾನ ಯಾರಿಗೆ ಪ್ರಾಪ್ತಿ ಆಗಿಲ್ಲ ಅಂತ ನಾವು ಯೋಚನೆ ಮಾಡ್ಬೇಕಾಗುತ್ತೆ. ಬಂದು ಹೋದಂಥವ್ರಿಗೆಲ್ಲರಿಗೂ ಆಗಿದೆ. ಹೌದು, ಪ್ರತಿಯೊಬ್ರು ಅಷ್ಟೇ. ಎಷ್ಟೊಂದ್ ಜನ ರಿಯಲ್ ಎಸ್ಟೇಟ್ ಏಜೆಂಟ್ ಗಳಾಗಿರ್ಬಹುದು, ಅವ್ರು ದೊಡ್ಡ ದೊಡ್ಡ ಕಂಪನಿಗಳನ್ನೇ ಪಡ್ಕೊಂಡಿದ್ದಾರೆ. ಸಣ್ಣದಾಗಿ ಯಾವ್ದೋ ಒಂದು ವ್ಯಾಪಾರ ಮಾಡ್ತಾ ಇದ್ದವರು ಇವತ್ತು 100 ಕೋಟಿ 1000 ಕೋಟಿ ಒಡೆಯರಾಗೋಗಿದ್ದಾರೆ. ನಾವು ಆಗ್ಲೇ ಹೇಳಿದ ಹಾಗೆ ಅದು ನಮ್ಮ ಜನರ ಕಣ್ಣಿಗೆ ಬೀಳ್ತಕ್ಕಂತಹ ವೃತ್ತಿಯ ಒಳಗಡೆ ಇದ್ರೆ ಅಷ್ಟೇ ಜನ ಗೊತ್ತಾಗತ್ತೆ, ಇಲ್ಲ ಅಂದ್ರೆ ಗೊತ್ತಾಗೋದಿಲ್ಲ. ಯಾವ್ದೋ ರಾಜಕಾರಣ ಅಥವಾ ಯಾವ್ದೋ ಸಿನಿಮಾ ನಟ ನಟಿ ಬಂದ್ರೆ, ಸೀರಿಯಲ್ ಮಾಡೋರು ಬಂದ್ರೆ, ಅಥವಾ ಯಾವ್ದೋ ರಂಗಕರ್ಮಿಗಳು ಬಂದ್ರೆ, ಅಂದ್ರೆ ಜನ ಗೊತ್ತಾಗತ್ತಲ್ಲ, ಇವ್ರ ಮುಖಗಳನ್ನ ನಾವು ನೋಡಿದ್ದೀವಿ ಅಂತ. ಮುಖಗಳನ್ನ ನೋಡದೆ, ಅವರ ವ್ಯಕ್ತಿಗಳನ್ನ ತಿಳ್ಕೊಳ್ಳದೆ ತುಂಬಾ ದೊಡ್ಡ ಮಟ್ಟದಲ್ಲಿ ಬಿಸಿನೆಸ್ ಗಳನ್ನ ಮಾಡ್ತಾ ಇರ್ತಕ್ಕಂಥವ್ರು ಬೇಕಾದಷ್ಟು ಜನ ಇದ್ದಾರೆ. ಉದಾಹರಣೆಗೆ ಹೇಳ್ಬೇಕು ಹೇಳಿದ್ರೆ, ನಮ್ಮ ಈಗ ದೇಶ ಬಿಟ್ಟು ಹೋಗಿರ್ತಕ್ಕಂತಹ ನಮ್ಮ ಕರ್ನಾಟಕದಲ್ಲೇ ಇದ್ದಂತಹ ಒಬ್ಬ ವ್ಯಕ್ತಿ, ಕೊಲ್ಲೂರಿನ ಮೂಕಾಂಬಿಕಾ ದೊಡ್ಡ ಪರಮ ಭಕ್ತ. ಬೇಕಾದಷ್ಟು ದೇಣಿಗೆಗಳನ್ನ, ಬೇಕಾದಷ್ಟು ಕಾಣಿಕೆಗಳನ್ನ ಅಮ್ಮನವರಿಗೆ ಸಲ್ಲಿಸಿ ಅಮ್ಮನವರಿಂದ ಅನುಗ್ರಹವನ್ನ ಪಡ್ಕೊಂಡು ಈ 1000 ಕೋಟಿ ಒಡೆಯರಾಗಿದ್ದಾರೆ. ಎಲ್ಲವನ್ನ ನಾವು ಗಮನಿಸಬಹುದು. ಅಂದ್ರೆ ಆ ಕ್ಷೇತ್ರದ ಮಹಿಮೆ ಇದೆಯಲ್ವಾ, ಈಗ ನೋಡಿ, ಎಲ್ಲರೂ ನಾವು ಕ್ಷೇತ್ರದ ಮಹಿಮೆ ಅಂತ ಬಂದಾಗ ಆ ದೇವಿ ಬಗ್ಗೆ ಮಾತ್ರ ಮಾತಾಡ್ತೀವಿ. ಆ ಕೊಲ್ಲೂರಿನ ಕಾವಲು ದೈವ ಬಂದಿದೆ. ಅಂದ್ರೆ ನಮ್ಮ ಕೊಲ್ಲೂರಿನ ಮೂಕಾಂಬಿಕೆಗೆ ಕಾವಲು ದೈವ, ಮೂಕಾಂಬಿಕೆಯನ್ನೇ ಕಾಪಾಡತಕ್ಕಂಥ ಇನ್ನೊಂದು ಶಕ್ತಿ ಇದೆ. ಅದ್ರಿಗೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಅದೇ ನಾವು ಕೊಲ್ಲೂರಿಗೆ ಹೋಗುವಂತಹ ಸಂದರ್ಭದಲ್ಲಿ ಎಡಭಾಗದಲ್ಲಿ ಸೂರೇ ಇಲ್ಲ, ಅದಕ್ಕೆ ಮೇಲೆ ಮಾಳಿಗೆ ಗಿಳಿಗೆ ಏನೂ ಇಲ್ಲ, ಮರಗಳ ಮಧ್ಯೆ ಇರ್ತಕ್ಕಂಥದ್ದು. ಸುತ್ತ ಗಂಟೆಗಳೆಲ್ಲ ಕಟ್ಟಿರ್ತಾರೆ, ಹರಕೆ ಬೊಂಬೆಗಳನ್ನ ಇಟ್ಟಿರ್ತಾರೆ. ಯಾರೇ ನೀವು ಕೊಲ್ಲೂರಿಗೆ ಹೋಗ್ಬೇಕು ಅಂದ್ರೆ ಮೊದಲು ಮಾಸ್ತಿ ಅಮ್ಮನಿಗೆ ಹೋಗಿ, ಮಾಸ್ತಿ ದೇವಿಗೆ ಮೊದಲನೇದಾಗಿ ಆಕೆ ಆರತಿಯನ್ನ ಮಾಡಿಸ್ಕೊಂಡು, ಅಥವಾ ನೀವೇ ಕರ್ಪೂರವನ್ನ ಹಚ್ಚಿಟ್ಟು ಆ ಕ್ಷೇತ್ರಕ್ಕೆ ಕಾವಲು ದೈವವಾಗಿರ್ತಕ್ಕಂತಹ ಮಾಸ್ತಿ ಅಮ್ಮನ್ನ ದರ್ಶನ ಪಡ್ಕೊಂಡು ಆನಂತರ ಹೋದ್ರಷ್ಟೇ ನಿಮ್ಗೆ ಫಲ. ಯಾಕಂದ್ರೆ ಪ್ರತಿಯೊಂದು ಅಧಿದೇವತೆಯನ್ನೇ ಕಾಪಾಡುವಂತಹ ಕಾವಲು ದೈವ. ಯಾಕಂದ್ರೆ ಹೇಗೆ ಅಂತ ಹೇಳಿದ್ರೆ,
ಕಾಶಿ ಪಟ್ಟಣಕ್ಕೆ ಹೇಗೆ ಕಾಲಭೈರವನು ಕಾವಲು ಕಾಯ್ತಾ ಇರ್ತಾನೋ, ಕೊಲ್ಲೂರಿಗೆ ಮಾಸ್ತಿಯಮ್ಮ ಕಾವಲು ಕಾಯ್ತಾ ಇರ್ತಾನೆ. ಹ್ಮ್ ಹ್ಮ್ ಅಂದ್ರೆ ಒಂದು ಹಂತಕ್ಕೆ ಕಾವಲು ದೈವಕ್ಕೆ ಎಷ್ಟು ಶಕ್ತಿ ಇರಬೇಡ, ಯೋಚನೆ ಮಾಡಿ. ನಿಜ ನಿಜ. ಹಾಗಾಗಿ ಯಾರೇ ಕೊಲ್ಲೂರಿಗೆ ಹೋಗಂತ ಹೋಗಿರ್ಲಿ, ಮೊದಲನೇದಾಗಿ ಹ್ಮ್. ಮಾಸ್ತಿಯಮ್ಮನ ಗುರು, ಮಾಸ್ತಿಯಮ್ಮನ ದೈವಕ್ಕೆ, ಅದು ದೈವ, ಆ ದೈವಕ್ಕೆ ನಮಸ್ಕಾರವನ್ನು ಮಾಡಿ ಕ್ಷೇತ್ರವನ್ನ ಕಾಪಾಡ್ತಾ ಇದ್ದೀರಿ. ನಾವು ಕ್ಷೇಮವಾಗಿ ಹೋಗಿ ಕ್ಷೇಮವಾಗಿ ಬರಬೇಕು. ನೋಡಿ, ಹಿಂದಿನ ಕಾಲದಲ್ಲಿ ಇವಾಗಾಗಲೇ ನಿಮ್ಗೆ ರಸ್ತೆಗಳೆಲ್ಲ ಚೆನ್ನಾಗಿದ್ದಾವೆ, ಹೌದು. ದೇವಸ್ಥಾನದ ನಿಮ್ಗೆ ರಸ್ತೆ ಹೋಗುತ್ತೆ. ಹಿಂದಿನ ಕಾಲದಲ್ಲಿ ಹಾಗಿರ್ಲಿಲ್ಲ, ಕಾಡ್ನಲ್ಲಿತ್ತು, ಹ್ಮ್ ಬೆಟ್ಟ ಗುಡ್ಡಗಳನ್ನು ಹತ್ತಬೇಕಾಗಿತ್ತು, ಒಂದು ನದಿಗಳನ್ನ ದಾಟಿ ಹೋಗ್ಬೇಕಾಗಿತ್ತು. ಹಾಗಾಗಿ ಕಾವಲು ದೈವಗಳನ್ನ ಮಾಡಿ, ಮೊದಲನೇದಾಗಿ ಆ ಕಾವಲು ದೈವಗಳಿಗೆ ಪೂಜೆ ಪುನಸ್ಕಾರಗಳನ್ನ ಮಾಡಿ ಅನುಮತಿಯನ್ನ ತಗೊಂಡು ಆ ನಂತರ ಕಾಡಿನ ಒಳಗ್ ಪ್ರವೇಶ ಮಾಡ್ತಕ್ಕಂತ ಪದ್ಧತಿ ಇತ್ತು. ಈಗ ಎಷ್ಟೊಂದ್ ಜನ ಬಿಟ್ಟಿದ್ದಾರೆ. ಹ್ಮ್ ನೀವೇ ಹೋಗಿ ನಿಮ್ಮನ್ನ ಅಲ್ಲಿ ಕಾಪಾಡ್ತಕ್ಕಂತಹ ಶಕ್ತಿ, ಮೂಕಾಂಬಿಕೆಯವರೆಗೂ ನಿಮ್ಮನ್ನ ತಲುಪಿಸ್ತಕ್ಕಂತಹ ಶಕ್ತಿ ಏನಿದೆ ಅಂತ ಹೇಳಿದ್ರೆ ಹ್ಮ್ ಅದು ಕೇವಲ ಮಾಸ್ತಿಯಮ್ಮ. ಹ್ಮ್ ಆ ಮಾಸ್ತಿಯಮ್ಮ ಕೃತಜ್ಞತೆಯನ್ನ ಸಲ್ಲಿಸಿ ಆಮೇಲೆ ಕೊಲ್ಲೂರಪ್ಪ ಆಗಿರ್ತಕ್ಕಂತಹ ಮೂಕಾಂಬಿಕೆಯ ದರ್ಶನವನ್ನ ಮಾಡ್ಕೊಂಡು ನಿಮ್ಮ ಪ್ರಾರ್ಥನೆ ಸಲ್ಲಿಸಿ. ಎಷ್ಟೋ ಬಾರಿ ಕೊಲ್ಲೂರಪ್ಪ ಕೈ ಬಿಟ್ರೂ ಸಹ ಕೈ ಬಿಡಲ್ಲ, ಅದೆರಡನೇ ವಿಚಾರ. ಮಾಸ್ತಿಯಮ್ಮ ರೆಕಮೆಂಡೇಶನ್ ಕೊಟ್ಲು ಅಂತ ಹೇಳಿದ್ರೆ ಖಂಡಿತ ಕೊಲ್ಲೂರಪ್ಪ ಮಾಡ್ತಾಳೆ ಅನ್ನುವಂತ ಮಾತಿದೆ. ಅಲ್ಲಿನ ಸ್ಥಳೀಯವಾಗಿ ಓಕೆ. ಎಷ್ಟೋ ಬಾರಿ ನಮ್ಮ ಕೋರಿಕೆಗಳನ್ನ ದೇವರು ತಿರಸ್ಕಾರ ಮಾಡಿದರೂ ಸಹ ದೈವದ ಹೊರೆ ಹೋದ ಸಂದರ್ಭಕ್ಕೆ ಆ ದೈವಗಳು ಏನ್ ಹತ್ರ ಮಾತಾಡಿ ಅವ್ರಿಗೇನೋ ಒಂದು ಒಳ್ಳೇದನ್ನ ಮಾಡು ಅಂತ ಹೇಳಿ ರೆಕಮೆಂಡೇಶನ್ ಮಾಡುತ್ತೆ. ಇವಾಗ ನೀವು ಹೋಗಿ ಡೈರೆಕ್ಟ್ ಆಗಿ ಸಿಎಂ ಹತ್ರ ಹೋಗಿ ಏನೋ ಒಂದು ಅಪ್ಲಿಕೇಶನ್ ಕೊಟ್ರೆ, ಸರಿ ನೋಡ್ತೀನಿರಪ್ಪ ಅಂತ ಹೇಳಿ ಸೈಡ್ ಕೊಡ್ತಾರೆ. ಹೌದು. ಅದೇ ಅವ್ರು ಕೊಟ್ರೆ, ಸರ್ ನೋಡಿ ಸರ್ ಒಂಚೂರು ಮಾಡ್ಕೊಡಿ ಅಂತ ಹೇಳ್ತಾರಲ್ಲ, ಅಲ್ಲಿನ ಕಾವಲು ಮಾಸ್ತಿಯಮ್ಮನ್ನ ಎಲ್ಲರೂ 90% ಮರ್ತು ಹೋಗಿದ್ದಾರೆ. ಯಾರು ಮರಿಬೇಡಿ. ಇವತ್ತು ರಾಜ್ ನ್ಯೂಸ್ ಒಂದು ಒಳ್ಳೆ ಅವಕಾಶ ಕೊಟ್ಟಿದೆ. ಈ ಕಾರ್ಯಕ್ರಮವನ್ನ ನೋಡ್ತಾ ಇರ್ತಕ್ಕಂತಹ ಪ್ರತಿಯೊಬ್ರು ಅಷ್ಟೇ, ಕೊಲ್ಲೂರಿಗೆ ಯಾರ್ಯಾರು ಹೋಗ್ತಿದ್ದೀರಾ, ಹೋಗೋ ರಸ್ತೆಯಲ್ಲಿದೆ, 2 ಕಿಲೋಮೀಟರ್ ಹಿಂದೆ ಇದೆ, 1.5-2 ಕಿಲೋಮೀಟರ್ ಹಿಂದೆ ಇದೆ, ಎಡಭಾಗಕ್ಕೆ ಕಾಣಿಸುತ್ತೆ ನಿಮ್ಗೆ ಮಾಸ್ತಿಯಮ್ಮನ ಗುಡಿ. ಅಂದ್ರೆ ಯಾರು ಬೇಕಾದ್ರೂ ತೋರಿಸ್ತಾರೆ. ಅಲ್ಲಿ ಹೋಗಿ, ಅಲ್ಲಿ ಯಾರು ಅರ್ಚಕರು ಕೆಲವೊಮ್ಮೆ ಇರೋದಿಲ್ಲ, ಅದು ದೇವಸ್ಥಾನ ಅಥವಾ ದೈವಸ್ಥಾನ ಅಂತ ಅನ್ಸೋದಿಲ್ಲ, ಯಾಕಂದ್ರೆ ಬಯಲ್ನ ಹಾಗಿರುತ್ತೆ. ನೀವೇ ಹೋಗಿ ಕೈ ಮುಗಿದು ಪ್ರಾರ್ಥನೆಯನ್ನು ಮಾಡ್ಕೊಂಡು ಅಲ್ಲಿಂದ ಪ್ರಯಾಣವನ್ನು ಬೆಳೆಸಿ. ಶಿವನಿಗೆ ಹೇಗೆ ಈಶ್ವರನೋ ಹಾಗೆಯೇ ಮೂಕಾಂಬಿಕೆಗೆ ಮಾಸ್ತಿಯಮ್ಮ. ಆ ದೈವಗಳನ್ನು ಸಹ ನಾವು ಮರಿಬಾರ್ದು. ಆ ದೈವಗಳಿಗೂ ಸಹ ಸಕಲ ಗೌರವಗಳನ್ನ ಮರ್ಯಾದೆಗಳನ್ನ ಕೊಟ್ಟು ಪೂಜೆ ಮಾಡ್ತಾ ಬರಬೇಕು. ನೋಡಿ, ಎಲ್ಲಾ ಕ್ಷೇತ್ರಗಳಿಗೂ ಹೋದ್ರು ಸಹ ಮೊದಲನೇದಾಗಿ ಕ್ಷೇತ್ರಪಾಲಕಿ ಅಂತ ಇರ್ತಾರೆ. ಹೌದು ಹೌದು. ಕ್ಷೇತ್ರಪಾಲಕಿಯ ವಿಚಾರಗಳಂತ ಬಂದ ಸಂದರ್ಭಕ್ಕೆ ಕ್ಷೇತ್ರಪಾಲಕರಿಗೆ ನಾವು ಅಷ್ಟೇ ಗೌರವಗಳನ್ನ ಕೊಡ್ತಾ, ಅಷ್ಟೇ ಮರ್ಯಾದೆಗಳನ್ನ ಕೊಡ್ತಾ, ಒಳ್ಳೆ ವಿಧದಲ್ಲಿ ಅವರನ್ನ ಪೂಜೆಗಳನ್ನ ಮಾಡ್ಕೊಳ್ತಾ ಹೋದ್ರೆ ಎಲ್ಲವೂ ಸಹ ಅನುಕೂಲವಾಗತ್ತೆ. ನಿಮ್ಮ ಕೋರಿಕೆ ಈಡೇರೋದ್ರಲ್ಲಿ ಅನುಮಾನವೇ ಬೇಕಾಗಿಲ್ಲ. ಅದ್ರಲ್ಲಿ ಎಲ್ಲರೂ ಬರ್ತಾರೆ ಕೋರಿಕೆಗಳನ್ನ ಅಂತ ಅನ್ಕೊಂಡು. ನೀವ್ ನೋಡಿ, ಮೊದಲನೇದಾಗ ಅಷ್ಟೇ ಏನು ಅಂದ್ರೆ ಲಲಿತಾ ಸಹಸ್ರನಾಮದಲ್ಲೇ ಹೇಳುವ ಹಾಗೆ ಶ್ರೀಮಾತಾ ಶ್ರೀ ಮಹಾರಾಜ್ಞಿ ಶ್ರೀಮತ್ ಸಿಂಹಾಸನೇಶ್ವರಿ ಚಿದಗ್ನಿಕುಂಡ ಸಂಭೂತ ದೇವಕಾರ್ಯ ಸಮುದ್ಯತ ಅನ್ನುವಂಥದ್ದು ಮೊದಲನೇ ಸಾಲು. ಶ್ರೀಮಾತಾ ಅಂದ್ರೇನು? ಇಡೀ ಲೋಕದಲ್ಲಿರ್ತಕ್ಕಂತಹ ಎಲ್ಲಾ ಜೀವ ಜಂತುಗಳಿಗೂ ಸಹ ಮಾತೆ ಅನ್ನುವಂತಹ ಒಂದು ಜೀವ ಇದ್ದೇ ಇರುತ್ತೆ. ನನ್ನನ್ನು ಹೆತ್ತಂತಹ ಒಂದು ಅಮ್ಮ ಇರುತ್ತೆ, ನಿಮ್ಮನ್ನು ಹೆತ್ತಂತಹ ಒಂದು ಅಮ್ಮ ಇರುತ್ತೆ, ಎಲ್ಲಾ ಸಕಲ ಚರಾಚರ ಜೀವಗಳನ್ನು ಹೆತ್ತಂತಹಳು ತಾಯಿನೇ. ಹೌದು ಹೌದು. ತಾಯಿ ನೀನು ಅಂತ ಸ್ತುತಿ ಮಾಡ್ತಕ್ಕಂಥದ್ದು. ಅದಕ್ಕೆ ಮಾತೆಯರಿಗೆಲ್ಲ ಮಾತೆ ಯಾರು? ಶ್ರೀಮಾತಾ, ಶ್ರೀ ಮಹಾರಾಜ್ಞಿ. ಏನಂತ? ಮಹಾರಾಜ್ಞಿ. ರಾಣಿಯರು ಇಡೀ ಲೋಕದಲ್ಲೆಲ್ಲ ಇದ್ದಾರೆ, ಬೇಕಾದಷ್ಟು ಜನ ಮಹಾರಾಣಿಯರು ಇದ್ದಾರೆ. ಆದ್ರೆ ಆ ರಾಣಿಯರಿಗೆಲ್ಲ ರಾಣಿ ನೀನು. ಹಾಗಾಗಿ ಶ್ರೀ ಮಹಾರಾಜ್ಞಿ ಶ್ರೀಮತ್ ಸಿಂಹಾಸನೇಶ್ವರಿ. ಆಕೆ ಸಿಂಹಾಸನ ಶ್ರೀಮತ್ ಸಿಂಹಾಸನ. ಅನ್ನುವಂತಹ ಹಲಗೆ ಬ್ರಹ್ಮ ವಿಷ್ಣು ಮಹೇಶ್ವರ ಇಂದ್ರಾದಿ ದೇವತೆಗಳೇ ಆ ಹಲಗೆಯ ಕಾಲುಗಳು. ಅದರ ಮೇಲೆ ನಿತ್ಯ ಷೋಡಶ ರೂಪಿಣಿಯಲ್ಲಿ ಕೂತ್ಕೊಂಡಿರ್ತಕ್ಕಂತಹ ಮಹಾದೇವಿ ಶ್ರೀಮತ್ ಸಿಂಹಾಸನೇಶ್ವರಿ ಚಿದಗ್ನಿಕುಂಡ ಸಂಭೂತ. ಚಿತ್ ಅಗ್ನಿಕುಂಡ ಸಂಭೂತ. ಚಿತ್ ಅಂದ್ರೆ ಜ್ಞಾನ. ಅವತ್ತು ಬೃಹಸ್ಪತಿ ಆಚಾರ್ಯರಿಗೆ ಆ ದೇವಲೋಕದ ಮೇಲೆ ದಾಳಿ ಆದಾಗ ಆ ದಾಳಿಯಿಂದ ಎಲ್ಲ ದೇವಾನುದೇವತೆಗಳನ್ನ ಕಾಪಾಡಬೇಕು, ಒಂದು ಶಕ್ತಿಯನ್ನ ಆವಿರ್ಭವಿಸಬೇಕು ಅಂತ ಬಂದದ್ದು ಎಲ್ಲಿಗೆ? ಜ್ಞಾನದಿಂದ. ಜ್ಞಾನದಿಂದ ಬಂದದ್ದು. ಹಾಗಾಗಿ ದೇವಿ ಉದ್ಭವವಾದದ್ದು ಎಲ್ಲಿ? ಚಿದಗ್ನಿ ಕುಂಭೂತ. ಚಿತ್ ಅನ್ನುವಂತಹ ಅಗ್ನಿ ಕುಂಡದಿಂದ ಬಂದಂತಹವಳು.
ಯಾಕೆ ಬಂದಳು? ದೇವಕಾರ್ಯ ಸಮುದ್ಯತ. ದೇವಕಾರ್ಯ ಸಮುದ್ಯತ ಅಂತ ಹೇಳಿದ್ರೆ ದೇವತೆಗಳ ಕಾರ್ಯ ಮಾಡೋದಕ್ಕೋಸ್ಕರ. ದೇವತೆಗಳ ಕಾರ್ಯ ಅಂತ ಏನು? ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಬೇಕು, ಎಲ್ಲರಿಗೂ ಒಳಿತೆ ಆಗಬೇಕು ಅನ್ನುವಂತಹ ಹಿತದೃಷ್ಟಿ. ಹೀಗೆಯೇ ಅಲ್ಲಿ ಹೋದಾಗೆ ಆಕೆ ಶ್ರೀಮಾತಳಾಗಿ, ಶ್ರೀ ಮಹಾರಾಜ್ಞಿಯಾಗಿ, ಸಿಂಹಾಸನೇಶ್ವರಿಯಾಗಿ, ಚಿದಗ್ನಿಕುಂಡದಿಂದ, ನಮ್ಮ ಚಿತ್ತ ಅನ್ನುವಂತಹ ಅಗ್ನಿಕುಂಡದಿಂದೇ ಹುಟ್ಟು ಬಂದಂತಹ ನಮ್ಮ ಜ್ಞಾನದ ಬೆಳಕಿನ ಸ್ವರೂಪಿಣಿಯಾಗಿ, ನಮ್ಮ ಎಲ್ಲ ಕೋರಿಕೆಗಳನ್ನ ಈಡೇರಿಸ್ತಕ್ಕಂತಹ ದೇವಿಯಾಗಿ, ಮುಖಾಸುರನ ಒಂದು ಮರ್ದನ ಮಾಡಿ ಆ ಮುಖೇಶ್ವರಿಯಾಗಿ, ಮುಖಾಂಬಿಕಳಾಗಿ ನೆಲೆ ನಿಂತಿರುವಂತಹ ಸೌಪರ್ಣಿಕಾ ನದಿಯ ತಟದಲ್ಲಿ ಪ್ರತಿಯೊಬ್ರು ಎಲ್ಲರೂ ಹೋಗ್ತಾರೆ. ಗುರುಗಳು ಹೇಳಿದ್ದಾರೆ ನದಿ ಸ್ನಾನ ಮಾಡ್ಕೊಂಡು ಅಮ್ಮನವ್ರನ್ನ ದರ್ಶನ ಮಾಡ್ಕೊಂಡು ಬರ್ಬೇಕು ಅಂತ. ಎಷ್ಟೊಂದ್ ಜನ ಏನ್ ಮಾಡ್ತೀರಿ, ನದಿ ಸ್ನಾನಕ್ಕೆ ಅಂತ ಹೋದವರು ದಯವಿಟ್ಟು ನದಿಗಳನ್ನ ಹಾಳು ಮಾಡ್ಬೇಡಿ. ಹೌದು ಹೌದು. ನಿಮ್ ಬಟ್ಟೆಗಳನ್ನೆಲ್ಲ ತೆಗೆದು ನದಿ ನೀರಿಗೆ ಹಾಕ್ಬಿಡೋದು ನಿಜವಾಗ್ಲೂ ಅದೆಲ್ಲ ಎಷ್ಟು ಕೆಟ್ಟ ಕೆಲಸ ಅಂದ್ರೆ, ನಿಮಗೆ ಬರ್ದಿಟ್ಕೊಂಡ್ಬಿಡಿ. ಪ್ರತಿಯೊಬ್ರು ಯಾರು ಪುಣ್ಯಕ್ಷೇತ್ರಗಳಲ್ಲಿ ಮಾಡಬಾರ್ದು ಕೆಲಸಗಳನ್ನ ಮಾಡ್ತೀರಾ, ಅನ್ಯಕ್ಷೇತ್ರ ಪಾಪಂ ಪುಣ್ಯಕ್ಷೇತ್ರ ವಿನಶ್ಯತಿ, ಪುಣ್ಯಕ್ಷೇತ್ರ ಕೃತ ಪಾಪಂ ವಜ್ರಲೇಪೋ ಭವಿಷ್ಯತಿ. ಎಲ್ಲ ಪಾಪ ಕರ್ಮಗಳನ್ನ ಕಳ್ಕೊಳ್ಳೋದಕ್ಕಂತಾನೇ ಪುಣ್ಯಕ್ಷೇತ್ರ ಇರುತ್ತೆ. ಆದ್ರೆ ನೀವು ಪುಣ್ಯಕ್ಷೇತ್ರಗಳಲ್ಲಿ ಮಾಡಿದಂತಹ ಪಾಪ ಕರ್ಮಗಳು ವಜ್ರಲೇಪೋ ಭವಿಷ್ಯತಿ, ನಿಮ್ಮ ಭವಿಷ್ಯದವರೆಗೂ ವಜ್ರದ ಲೇಪದಂತೆ, ಚರ್ಮದಂತೆ ಅಂಟ್ಕೊಂಡ್ಬಿಡುತ್ತೆ. ಯಾರು ಅಷ್ಟೇ, ಕೇವಲ ಸೌಪರ್ಣಿಕಾ ಅಂತಲ್ಲ, ಯಾವುದೇ ನದಿ ಸ್ನಾನಗಳಿಗೆ ಹೋಗಿ ನದಿಗಳಿಗೆ ದಯವಿಟ್ಟು ನಿಮ್ಮ ಆ ಹರಕಲು ಹಳೆ ಬಟ್ಟೆಗಳನ್ನು ಹಾಕೋದು ನಿಲ್ಲಿಸಿ. ಹಾಗಂತ ಗುರುಗಳೇ ಹೊಸ ಬಟ್ಟೆಗಳನ್ನ ಹಾಕ್ಲಾ, ಯಾವುದೇ ದರಿದ್ರ ಬಟ್ಟೆಗಳನ್ನ ಹಾಕಕ್ ಹೋಗ್ಲೇಬೇಡಿ. ಫಸ್ಟ್ ನೀವು ಕೆಟ್ಟ ಸಂಸ್ಕೃತಿ. ಹಿಂದಿನ ಕಾಲದಲ್ಲಾದ್ರೆ ನದಿ ನೀರಿಗೆ ನಾವು ಹಾಕುವಂತಹ ಬಟ್ಟೆಗಳು, ನಾವು ಉಪಯೋಗಿಸ್ತಾ ಇದ್ದಂತಹ ಬಟ್ಟೆಗಳು ಏನಾಗಿತ್ತು ಅಂತ ಹೇಳಿದ್ರೆ, ಒಂದು ಶುದ್ಧವಾದಂತಹ ಕಾಟನ್ ಬಟ್ಟೆಗಳಾಗಿರ್ತಿತ್ತು, ರೇಷ್ಮೆ ಬಟ್ಟೆಗಳಾಗಿರ್ತಿತ್ತು. ಅದು ನೀಟಾಗಿ ನೀರಿನಲ್ಲಿ ಜೀರ್ಣ ಆಗಿ ಹೋಗ್ತಿತ್ತು. ಈಗ ಉಪಯೋಗಿಸ್ತಾ ಇದ್ದೀವಿ ಅದ್ಯಾವ್ಯಾವ ಇದು ಅಂತಾನೆ ಗೊತ್ತಾಗೋದಿಲ್ಲ. ಎಂತೆಂತದ್ದು ಪ್ಲಾಸ್ಟಿಕ್ ಬಟ್ಟೆಗಳೆಲ್ಲ ಬಂದ್ಬಿಟ್ಟಿದೆ, ಪ್ಲಾಸ್ಟಿಕ್ ದಾರಗಳಿಂದ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಅದೆಲ್ಲ ನೀರಿಗೆ ಜೀರ್ಣ ಆಗೋದಿಲ್ಲ. ನೀರನ್ನ ನಾವು ಹಾಳು ಮಾಡ್ದಾಗತ್ತೆ, ನದಿಯನ್ನ ಹಾಳು ಮಾಡ್ದಾಗತ್ತೆ. ಯಾರ್ ನದಿಯನ್ನ ಹಾಳು ಮಾಡ್ತೀರಾ, ಯಾರ್ ನದಿಗ್ ದೋಷಗಳನ್ನ ಉತ್ಪತ್ತಿ ಮಾಡ್ತೀರಾ, ಅಂಥವ್ರಿಗೇನೆ ಬರೋದು ಗುರುರಾಹು ಚಾಂಡಾಲ ಯೋಗ ಜಾತಕದಲ್ಲಿ. ಗುರು ಮತ್ತು ರಾಹು ಒಟ್ಟಿಗೆ ಇರ್ತಕ್ಕಂತಹ ವ್ಯಕ್ತಿಗಳಿಗೆ ಅದನ್ನ ಗುರುರಾಹು ಚಾಂಡಾಲ ಯೋಗ ಅಂತ ಕರಿತೀವಿ. ಅಂಥವ್ರು ಯಾರಿಗ್ ಬರುತ್ತೆ, ನದಿಯನ್ನ ಹಾಳು ಮಾಡ್ತಕ್ಕಂಥವ್ರಿಗೆ. ಹಾಗಾಗಿ ಶುಭ್ರವಾಗಿಟ್ಕೊಳ್ಳಿ. ನಿಮ್ಮ ಕೋರಿಕೆಗಳನ್ನ ಮಧ್ಯದಲ್ಲಿ ಯಾರೂ ಬೇಕಾಗಿಲ್ಲ, ಯಾವ ಅರ್ಚಕನು ಬೇಕಾಗಿಲ್ಲ, ಯಾವ ಪೂಜಾರಿಯೂ ಬೇಕಾಗಿಲ್ಲ, ಯಾವ ಪುರೋಹಿತರು ಬೇಕಾಗಿಲ್ಲ, ಯಾರು ಬೇಕಾಗಿಲ್ಲ. ನೀವಾಯ್ತು, ನಿಮ್ಮ ಭಕ್ತಿ ಆಯ್ತು, ನಿಮ್ಮ ಭಕ್ತಿಯ ಮಾತುಗಳಾಯ್ತು. ನೇರವಾಗಿ ಅಮ್ಮನವರ ಹತ್ರನೇ ಕೂತು ನಿಮ್ಮ ಸಮಸ್ಯೆಗಳನ್ನ ಹೇಳ್ಕೊಳ್ಳಿ, ನಿಮ್ಮ ಮನಸ್ಸಿನ ಭಾವಗಳನ್ನ ಹಂಚ್ಕೊಳ್ಳಿ. ನಿಮಗೆ ಏನು ಬೇಕೋ ಅಂತ ಹೇಳಿ ಖಂಡಿತ ಅಮ್ಮನವ್ರು ಕರುಣಿಸ್ತಾರೆ. ಯಾರೋ ವಿಜಯ್ಗೋ, ಯಾರೋ MGRಗೋ, ಯಾರೋ ಜಯಲಲಿತನ್ಗೋ, ಯಾರೋ ಇಳಯರಾಜಾಗೋ, ಅಥವಾ ಇನ್ಯಾರೋ ನಟನ್ಗೋ, ಇನ್ಯಾರೋ ನಟಿಗೋ, ಇನ್ಯಾರೋ ರಾಜಕಾರಣಿಗೋ ಅಲ್ಲ. ಪ್ರತಿ ವ್ಯಕ್ತಿಗೂ ಇರುವಂತಹದ್ದು ಮೂಕಾಂಬಿಕಾ. ಪ್ರತಿ ಭಕ್ತರಿಗೆ, ಪ್ರತಿ ಮಕ್ಕಳಿಗೆ ಅಮ್ಮನ್ನ ಮಕ್ಕಳು ಪ್ರೀತಿ. ಆದ್ರೆ ಅಮ್ಮ ಯಾವತ್ತೂ ಮಕ್ಕಳನ್ನ ಮರೆಯಲ್ಲ. ನೋಡಿ, ಪ್ರತಿಯೊಂದಕ್ಕೂ ಅವರವರ ಅನುಭವಗಳು, ಅವರವರ ಜೀವನದಲ್ಲಿ ನಡೆದಂತಹ ಘಟನೆಗಳು ಪ್ರತಿಯೊಂದಕ್ಕೂ ಸಾಕ್ಷಿ ಹೋಗುತ್ತೆ. ಅಮ್ಮನವರ ಕ್ಷೇತ್ರ ಅಂತ ಹೇಳ್ತಾ ಇದ್ದ ಹಾಗೆಯೇ ಅಲ್ಲಿ ನೋಡಬಹುದು, ಒಂದು ಪುತ್ಥಳಿಯನ್ನ ಇಟ್ಟಿರ್ತಾರೆ. ಆ ಲಿಂಗದ ದರ್ಶನ ಎಷ್ಟೋ ಜನ ಗೊತ್ತಿಲ್ಲ. ಎಷ್ಟೊಂದ್ ಜನ ಆ ಒಂದು ಹೆಣ್ಣಿನ ಪುತ್ಥಳಿ ಇರ್ತಕ್ಕಂತಹ ವಿಗ್ರಹವನ್ನೇ ಮೂಕಾಂಬಿಕಾ ಅಂತ ಅಂದ್ಕೊಂಡ್ಬಿಟ್ಟಿರ್ತಾರೆ. ಖಂಡಿತ ಅದು ಮೂಕಾಂಬಿಕಾ ದೇವಿಯ ಒಂದು ಪುತ್ಥಳಿಯೇ ಹೊರತು ಮೂಕಾಂಬಿಕಾ ತಳಭಾಗದಲ್ಲಿ ಲಿಂಗ ಸ್ವರೂಪಿಣಿಯಾಗಿರ್ತಕ್ಕಂಥದ್ದು. ಹೌದು ಹೌದು ಹೌದು. ಅಷ್ಟೇ, ಅಲ್ಲಿ ಅಮ್ಮನವರನ್ನ ದರ್ಶನ ಮಾಡ್ಬೇಕಾದ್ರೆ ಅಪಾದ ಮಸ್ತಕವಾಗಿ ದರ್ಶನ ಮಾಡ್ಬೇಕು. ಮೊದಲು ಪಾದವನ್ನ ನೋಡ್ಬೇಕು. ಪಾದದಲ್ಲೇ ಇರ್ತಕ್ಕಂಥದ್ದು ತಾಯಿ ಲಿಂಗ ಸ್ವರೂಪಿಣಿಯಾಗಿ ಲಿಂಗದ ರೂಪದಲ್ಲಿ ಅಲ್ಲಿ ನೋಡಿ, ಆನಂತರ ಅಲ್ಲಿರ್ತಕ್ಕಂತಹ ವಿಗ್ರಹದ ಪುತ್ಥಳಿಯನ್ನ ನೋಡ್ಬೇಕು. ಅದನ್ನ ಮಾಡ್ಕೊಂಡು ಎಷ್ಟೋ ಜನ ಏನ್ ಮಾಡ್ತಾರೆ, ಸುಮ್ನೆ ಹೀಗ್ ನೋಡ್ಕೊಂಡು ಹೀಗ್ ಬಂದ್ಬಿಡ್ತಾರೆ. ಮೂಕಾಂಬಿಕಾನ್ ದರ್ಶನನೇ ಮಾಡಲ್ಲ. ಮೂಕಾಂಬಿಕಾ ದರ್ಶನ ಮಾಡುವಂತ ಪದ್ಧತಿನೂ ಇದೆಯಲ್ಲ. ಮೂಕಾಂಬಿಕೆಯನ್ನೇ ನೋಡಿ ಅಮ್ಮನವ್ರ ಹತ್ರ ಮಾತಾಡದೆ ಹೀಗ್ ಸುಮ್ನೆ ಹೀಗ್ ನಿಂತ್ಕೊಂಡು ಹೀಗ್ ನೋಡಿ ಹೀಗ್ ಬಂದ್ರೆ ಖಂಡಿತ ಪ್ರಯೋಜನ. ದರ್ಶನದ ವಿಧಿಯನ್ನ ತಿಳ್ಕೋಬೇಕು. ಅಮ್ಮನವರು ಅಲ್ಲಿ ಎಲ್ಲಿ ನೆಲೆಸಿದ್ದಾರೆ ಅಂತ ತಿಳ್ಕೋಬೇಕು. ಅದಾದ ನಂತರನೇ ಅಮ್ಮನವ್ರ ಹತ್ರ ಪ್ರಾರ್ಥನೆ ಸಲ್ಲಿಸಬೇಕು. ಎಷ್ಟೊಂದ್ ಜನ ಹೇಳ್ತಾರೆ, ಅಯ್ಯೋ ಗುರುಗಳೇ ನಾವು ಹೋಗ್ ಬಂದ್ವಿ, ಯಾವ ದೇವಸ್ಥಾನಕ್ಕೆ ಹೋದ್ರು ಏನೂ ಆಗಲ್ಲ ಅಂತ ಹೇಳ್ತಾರೆ. ಹಾಗೆ ಮೊದಲು ಹೇಗ್ ಹೋಗ್ಬೇಕು, ಅಲ್ಲಿ ದೇವಸ್ಥಾನಕ್ಕೆ ಹೋದಾಗ ನಿಮ್ ಎಲ್ಲಾ ಸಂಸಾರ ಚಿಂತನೆಗಳನ್ನ ಮಾಡ್ಕೊಂಡು ಹೋಗೋದು. ಅಲ್ಲಿ ಕೂತ್ಕೊಂಡು ದರ್ಶನಕ್ಕೆ ಕ್ಯೂನಲ್ಲಿ ಇರ್ತಾರೆ. ನಿಮ್ ಮನೆಯಲ್ಲಿ ಏನ್ ಸಮಾಚಾರ, ನಮ್ಮ ಮನೆಯಲ್ಲಿ ಏನ್ ಸಮಾಚಾರ,
ಏನ್ ಸೀರೆ ತಗೊಂಡೆ, ಏನ್ ಒಡವೆ ತಗೊಂಡೆ, ನಿನ್ ಗಂಡ ಹೇಗೆ, ನಿಮ್ ಹೆಂಗಸರು ಹೇಗೆ, ಈ ವಿಚಾರಗಳನ್ನ ಕ್ಯೂನಲ್ಲಿ ಮಾತಾಡ್ಕೊಂಡು ನಿಂತಿರ್ತಾರೆ. ಮತ್ ನೀವು ಅಲ್ಲಿ ಏನಕ್ಕೆ ಹೋಗಿರ್ತೀರಾ ದೇವಸ್ಥಾನಕ್ಕೆ, ಹೌದು. ನೋಡಿ ಯಾವುದೇ ರೀತಿಯಲ್ಲೂ ಸಹ ಈ ವಿಶೇಷವಾದ ವ್ಯಕ್ತಿಗಳು ಅಲ್ಲಿ ಮಾತೇ ಆಡಲ್ಲ. ನಿಮ್ ಮೈಕ್ ತಗೊಂಡ್ ಹೋಗಿ ಇಡೀರಿ, ಅವ್ರು ಖಂಡಿತ 1-2ಕ್ಕಿಂತ ಹೆಚ್ಚಿಗೆ ಮಾತಾಡಲ್ಲ. ಯಾಕೆ ಮಾತಾಡಲ್ಲ? ಅಲ್ಲಿ ಅವ್ರಿಗೆ ಹೇಳಿ ಕಳಿಸ್ತಿರ್ತಾರೆ, ನೀವು ಅದನ್ನೆಲ್ಲ ಇದು ಮಾತಾಡಕ್ ಹೋಗ್ಬಾರ್ದು, ಅಲ್ಲಿ ಹೀಗೆ ಇರ್ಬೇಕು. ಕೆಲವು ನಾವೇನ್ ಪ್ರೋಟೋಕಾಲ್ ವ್ಯವಸ್ಥೆ ಅಂತ ಏನ್ ಹೇಳ್ತೀವಲ್ಲ, ಅದು ನಮಗ್ ನಾವೇ ಪ್ರೋಟೋಕಾಲ್ ಹಾಕೋಬೇಕು. ಒಂದು ಕ್ಷೇತ್ರಕ್ಕೆ ಹೋಗ್ಬೇಕು, ಆ ಕ್ಷೇತ್ರದಲ್ಲಿ ಏನ್ ಮಾಡ್ಬೇಕು, ಕ್ಷೇತ್ರದಲ್ಲಿ ಏನ್ ಮಾಡ್ಬಾರ್ದು, ಪ್ರತಿಯೊಂದು ಆಲೋಚನೆ ಮಾಡ್ಬೇಕು. ಲೌಕಿಕವಾದ ವಿಚಾರಗಳನ್ನ ತಾಯಿ ಮುಂದೆ ಮಾತಾಡ್ಕೊಂಡು ನಿಂತ್ಕೊಂಡು ಅಲೌಕಿಕವಾಗಿರ್ತಕ್ಕಂಥ ಜ್ಞಾನವನ್ನ ಕೊಡು ಅಂದ್ರೆ ಹೇಗೆ ತಾನು ಕೊಡೋದು ಸಾಧ್ಯ? ನಿಜ ನಿಜ. ಯಾರು ಪರಮ ಭಕ್ತಿಯಲ್ಲಿ ಅಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾರೆ, ಯಾರು ಅಮ್ಮನವರಿಗೆ ಶರಣಾಗತಿ ಆಗ್ತಾರೆ, ನೋಡಿ ದೇವರ ಮುಂದೆ ಶರಣಾಗತಿ ಒಂದೇ ನಿಮಗೆ ಇರುವಂತಹದ್ದು. ನೀವು ಶರಣಾಗತಿ ಖಂಡಿತ ನಿಮಗೆ ಯಾವುದೇ ರೀತಿಯಾದಂತಹ ಫಲಗಳು ಲಭಿಸೋದಿಲ್ಲ. ದ್ರೌಪದಿ ಅನ್ಕೊಂಡಿದ್ಲು, ನಾನು ಕ್ಷಾತ್ರ ಕನ್ಯೆ, ನನಗೆ ಎಷ್ಟು ಜನ ಸೈನಿಕರು ಬಂದ್ರು ನಾನು ಕತ್ತಿ ತಗೊಂಡು ಹೋರಾಟ ಮಾಡ್ತೀನಿ ಅನ್ನುವಂತಹ ಯೋಚನೆ ಇತ್ತು. ಆದ್ರೆ ಅದೆಲ್ಲ ಬುಡ ಮೇಲಾದ ಸಂದರ್ಭದಲ್ಲಿ ಎರಡೂ ಕೈಗಳನ್ನ ಮುಗಿದು ಕರೆದಿದ್ದೆ ಕೃಷ್ಣ ಅಂತ. ಬೇಕಾಗಿರ್ತದೆ ದ್ರೌಪದಿಗೆ ತೊಂದರೆ ಆಗ್ತಾ ಇದೆ, ಅವಳಿಗೆ ಸಹಾಯ ಮಾಡ್ಬೇಕು ಅಂತ ಬರಬಹುದಾಗಿತ್ತಲ್ವಾ? ಹೌದು. ಯಾಕೆ ಬರಲಿಲ್ಲ? ಶರಣಾಗತಿ ಇರಲಿಲ್ಲ. ಭಗವಂತನಲ್ಲಿ ಭಗವತಿಯಲ್ಲಿ ನೀವು ಶರಣಾಗತಿ ಆಗದೆ ನಿಮ್ಗೆ ಯಾವುದೇ ರೀತಿಯಾಗಿ ಒಳ್ಳೇದಾಗಲ್ಲ. ನಿಜ. ಮೊದಲು ಶರಣಾಗತಿ ಆದ ನಂತರವೇ ನಿಮಗೆ ಜೀವನದಲ್ಲಿ ಒಳ್ಳೇದಾಗ್ತಕ್ಕಂಥದ್ದು. ಈ ರಾಜ್ ನ್ಯೂಸ್ ನ ಮುಖಾಂತರವಾಗಿ ನಾವ್ ಹೇಳುವಂತದ್ದು ಏನಪ್ಪಾ ಅಂತ ಹೇಳಿದ್ರೆ, ಯಾರು ಯಾವುದೇ ಕ್ಷೇತ್ರಗಳಿಗೆ ಹೋಗಿ, ಅದರಲ್ಲೂ ಮೂಕಾಂಬಿಕಾ ಕ್ಷೇತ್ರಕ್ಕೆ ಹೋದ ಸಂದರ್ಭದಲ್ಲಿ ಆಕೆ ಕಾರ್ಯ ಸಿದ್ಧಿಯನ್ನ ಮಾಡಿಕೊಡ್ತಕ್ಕಂತಹ ಮಹಾದೇವಿ. ಅದಾಗೋದಿಲ್ಲ ಇದು ಆಗೋದಿಲ್ಲ ಅಂತಲ್ಲ, ನಿಮ್ಮಲ್ಲಿ ಎಷ್ಟು ಶ್ರದ್ಧೆ ಇದೆ, ನಿಮ್ಮಲ್ಲಿ ಎಷ್ಟು ನಂಬಿಕೆ ಇದೆ, ನಿಮ್ಮಲ್ಲಿ ಎಷ್ಟು ಭಕ್ತಿ ಇದೆ ಅನ್ನುವಂತಹದ್ದು ಆಧಾರದ ಮೇಲೆ ನಿಮ್ಮ ಫಲಗಳು ನಿರ್ಧಾರ ಆಗತ್ತೆ, ಬೇರೆ ಇನ್ನೇನು ಇಲ್ಲ. ಹಾಗಾಗಿ ಯಾರೋ ನಟ ಬಂದಿದ್ದಾನೆ, ನಟಿ ಬಂದಿದ್ದಾಳೆ, ಅವ್ರ ಜೊತೆಗೆ ಇನ್ಯಾರು ಬಂದಿದ್ದಾರೆ ದೊಡ್ಡ ವ್ಯಕ್ತಿಗಳು, ಅವರನ್ನ ನೋಡಿ ಅವ್ರು ದೊಡ್ಡ ವ್ಯಕ್ತಿಗಳು ಅನ್ಕೊ ಯೋಚನೆ ಮಾಡುವಂತಹ ಜನರೇ ನೀವು ಹೋಗಿ ದೊಡ್ಡ ವ್ಯಕ್ತಿಗಳಾಗಿ. ಇವತ್ ನಾವಲ್ಲಿ ಕೂತ್ಕೊಂಡು ಯಾರ್ದೋ ವಿಚಾರ ಮಾತಾಡೋದಕ್ಕಿಂತ ಇವಾಗ ನನಗೆ ಹೆಮ್ಮೆ ಇದೆ, ಸಾಧಾರಣವಾದಂತಹ ಒಬ್ಬ ವ್ಯಕ್ತಿ, ನನ್ನಂತಹ ವ್ಯಕ್ತಿಯನ್ನ ಇವತ್ತು ಒಂದು ಉತ್ಕೃಷ್ಟ ಮಟ್ಟದಲ್ಲಿ ಇಟ್ಟಂತಹ ಮಹಾದೇವಿಯ ಬಗ್ಗೆ ಮಾತಾಡೋದಕ್ಕೆ ಎಷ್ಟು ಅವಕಾಶ. ಈ ಅವಕಾಶ ನನಗೆ ಸಾವಿರಾರು ಜನ ಇದ್ದಾರೆ. ನೀವು ಉಪಯೋಗ ಮಾಡ್ಕೊಳ್ಳಿ. ನೀವು ಹೋಗಿ ಅಮ್ಮನವರಲ್ಲಿ ಸರಿಯಾದ ರೀತಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿ, ಸರಿಯಾದ ರೀತಿಯಲ್ಲಿ ಅಮ್ಮನವರನ್ನ ಕೇಳ್ಕೊಳ್ಳಿ, ಸರಿಯಾದ ರೀತಿಯಲ್ಲಿ ಕ್ಷೇತ್ರದಲ್ಲಿ ಇರ್ತಕ್ಕಂತಹ ಅದೊಂದು ರೂಲ್ಸ್ ಗಳನ್ನ ಫಾಲೋ ಮಾಡಿ. ನಿಮ್ಮ ಜೀವನ ಬದಲಾಗುತ್ತೆ, ನಿಮ್ಮ ಬದುಕು ಸಹ ಬೆಳಕಾಗುತ್ತೆ. ಇವತ್ತೇ ಪಕ್ಕದ ಸಿಎಂ ಬಂದ್ರು ಅಂತ ಹೇಳಿ ನಾನು ಸಿಎಂ ಆಗ್ತೀನಿ ಅಂತ ಹೋಗೋದಲ್ಲ. ಪ್ರತಿಯೊಂದಕ್ಕೂ ಯೋಗ ಬೇಕು, ಯೋಗ್ಯತೆನೂ ಬೇಕು. ಆ ಯೋಗ ಯೋಗ್ಯತೆಗಳನ್ನ ಅಳತೆ ಮಾಡಿ ಕೊಡ್ತಕ್ಕಂತಹದ್ದೇ ತಾಯಿ. ಅಂತ ತಾಯಿಯನ್ನ ಪ್ರತಿಯೊಬ್ಬರು ಹೋಗಿ ಒಬ್ಬೊಬ್ರಿಗೆ ಒಂದೊಂದು ಜೀವನದಲ್ಲಿ ಏನೋ ಒಂದು ಸಾಧನೆ ಮಾಡ್ಬೇಕು ಅಥವಾ ಏನಾದ್ರೂ ಒಂದ್ ಇರ್ಬೇಕು ಅಂತ ಇದ್ದೇ ಇರುತ್ತೆ. ಸಾಧನೆಗೆ ಇಂತಹ ಕ್ಷೇತ್ರಗಳು, ಕೊಲ್ಲೂರಿನ ಮೂಕಾಂಬಿಕಾ ಕ್ಷೇತ್ರ ಇರಬಹುದು, ನಮ್ಮ ಚಾಮುಂಡೇಶ್ವರಿ ಕ್ಷೇತ್ರ ಇರುವಂತದ್ದಿರಬಹುದು, ಮೈಸೂರಿನ ಚಾಮುಂಡೇಶ್ವರಿ ಅಮ್ಮನವರ ಸನ್ನಿಧಿ ಇರುವಂತದ್ದಿರಬಹುದು, ಕೊಲ್ಲೂರಿನ ಎಷ್ಟು ಬೇಕಾದಷ್ಟಿದೆ ಅಲ್ವಾ. ಹೊರನಾಡಿನ ಅನ್ನಪೂರ್ಣೇಶ್ವರಿ ಅಮ್ಮನವರು ಇರುವಂತದ್ದು, ಕೊಲ್ಲಾಪುರದ ಮಹಾಲಕ್ಷ್ಮಿ ಇರುವಂತದ್ದು, ನಮ್ಮ ಭ್ರಮರಾಂಬಿಕಾ ಶ್ರೀಶೈಲದ ಭ್ರಮರಾಂಬಿಕಾ ಅಮ್ಮನವರು, ಕಾಶಿನಲ್ಲಿರ್ತಕ್ಕಂತಹ ವಿಶಾಲಾಕ್ಷಿ ಅನ್ನಪೂರ್ಣೇಶ್ವರಿ ಅಮ್ಮನವರು, ಎಷ್ಟು ಜನರಿದ್ದಾರೆ. ನಿಮ್ಮ ಜೀವನದಲ್ಲಿ ನೀವು ಸಾಧನೆ ಮಾಡ್ಕೋಬೇಕು, ನಿಮ್ಮ ಜೀವನವನ್ನು ಬದಲಾವಣೆ ಮಾಡ್ಕೋಬೇಕು. ರಾಜ್ ನ್ಯೂಸ್ ನಲ್ಲಿ ನೋಡ್ತಾ ಇರುವಂತಹ ಪ್ರತಿ ವ್ಯಕ್ತಿಗಳು ಅಷ್ಟೇ, ಇವತ್ತು ನೀವು ಸಂಕಲ್ಪ ಮಾಡ್ಕೊಳ್ಳಿ. ಏನಂತ ಸಂಕಲ್ಪ ಮಾಡ್ಕೋಬೇಕು? ಇವತ್ತು ಯಾರೋ ಒಬ್ಬ ವ್ಯಕ್ತಿ ಬಂದು ತುಂಬಾ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡ್ಕೊಂಡು ಹೋಗ್ತಿದ್ದಾನೆ, ನೆಕ್ಸ್ಟ್ ನಾನು ರೀತಿಯಾಗಿ ಬದುಕಬೇಕು, ನಾನು ಅದೇ ರೀತಿಯಾಗಿ ಸಂಕಲ್ಪವನ್ನು ಮಾಡ್ಕೊಂಡು ಒಳ್ಳೆ ರೀತಿಯಲ್ಲಿ ಜೀವನ ಮಾಡಿಕೊಳ್ತಾ ಹೋಗಿ, ಅಲ್ಲಿ ಹೋಗಿ ನೇರವಾಗಿ ಅಮ್ಮನವರ ದರ್ಶನ ಮಾಡ್ಕೊಳ್ತಾ ನಿಮ್ ಜೀವನ ಬದಲಾಯಿಸ್ಕೊಳ್ಳಿ. ಎಲ್ಲರಿಗೂ ಸಹ ಒಳ್ಳೇದು ಆಗ್ಲಿ. ಇನ್ನೇನಿದ್ರು ನೀವು ಅಮ್ಮನವರು ಮಾತ್ರ, ಮಧ್ಯದಲ್ಲಿ ಯಾರನ್ನು ಕರ್ಕೊಂಡು ಬರುವಂತಹ ಅವಶ್ಯಕತೆ ಇಲ್ಲ. ಎಲ್ಲರಿಗೂ ಸಹ ಒಳ್ಳೆದಾಗ್ಲಿ ಹೇಳ್ತಾ ನಮ್ಮ ಮಾತನ್ನ ಮುಗಿಸ್ತೇವೆ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಥ್ಯಾಂಕ್ ಯು.
ಥ್ಯಾಂಕ್ ಯು ಸೋ ಮಚ್ ಗುರುಗಳೇ. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ರಾಜ್ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕಾಗಿ. ನೋಡಿ, ಇದು ದೇವಿಯ ಒಂದು ಹಿನ್ನೆಲೆ ಜೊತೆಗೆ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನದ ಅಥವಾ ದೇವಾಲಯದ ಒಂದು ಇತಿಹಾಸ. ಇದು ಶ್ರೀಗಳಾಜ್ಞೆ ಹೇಳ್ತಾ ಇದ್ದಿದ್ದು. ಈ ಹಿಂದೆ ವಿಜಯ್ ಅವರು CM ಆಗೋದಕ್ಕೂ ಮುಂಚೆ ನಟ ಆಗಿದ್ರು. ನಟ ಆಗೋದಕ್ಕೂ ಮುಂಚೆ ಅವರೊಬ್ಬರು ಸಾಮಾನ್ಯರಂತೆ, ನಾವು ನೀವೆಲ್ಲ ಹೇಗೆ ಜನಸಾಮಾನ್ಯರಿದ್ದೀವೋ ಹಾಗೇನೆ ಅದೇ ರೀತಿಯಾದಂತಹ ವ್ಯಕ್ತಿ ಆಗಿದ್ರು. ಅವರನ್ನ ನಟ ಅಥವಾ ಸೆಲೆಬ್ರಿಟಿ ಅಂದ್ಕೊಂಡು ಆ ವಿಚಾರದ ಮೇಲೆ ಮುಳುಗ್ಬಿಡ್ಬೇಡಿ ನೀವು. ಶ್ರೀಗಳು ಹೇಳಿದ ಮಾತಿದು. ಅಂದರೆ ನಿಜ ಅವ್ರು ಹೇಳಿದ್ದು. ಯಾಕೆಂದರೆ ಅವರು ಕೂಡ ದೇವರ ಒಂದು ದರ್ಶನ ಮಾಡೋದಕ್ಕೆ ಅಂತ ಬಂದಿದ್ದು, ಜೊತೆಗೆ ಆ ಒಂದು ವಿಧಿವಿಧಾನವನ್ನು ಒಂದು ಪಾಲನೆ ಮಾಡಿದ್ದು. ಅಂದರೆ ದೇವಸ್ಥಾನಕ್ಕೆ ಹೋದಂಥ ಸಂದರ್ಭದಲ್ಲಿ ಏನು ಮಾಡಬೇಕು, ಏನು ಮಾಡಬಾರ್ದು, ಅದನ್ನು ವಿವರವಾಗಿ ಶ್ರೀಗಳು ಹೇಳ್ಕೊಡ್ತಾ ಇದ್ರು. ಅದೇ ರೀತಿಯಾದಂಥ ಪಾಲನೆಯನ್ನು ಎಲ್ಲರೂ ಮಾಡಿದ್ರೆ ನಾವು ಕೂಡ ನಾಳೆ ದಿನ ಸೆಲೆಬ್ರಿಟಿ ಆಗಬಹುದು ಹೀಗನ್ನುವಂಥ ಮಾತು. ಅಂದರೆ ಅದರಲ್ಲೂ ಕೂಡ ಎಲ್ಲರೂ ಸೆಲೆಬ್ರಿಟೀಸ್ಗೆ ಆಗ್ತಾರೆ ಅನ್ನೋದಲ್ಲ. ಅಂದರೆ ದೇವಿಗೆ ಗೊತ್ತು, ನಿಮ್ಮ ಒಂದು ಅಳೆದು ತೂಗಿ ಲೆಕ್ಕಾಚಾರವನ್ನು ಹಾಕಿ ನಿಮ್ಗೆ ಯಾವ ರೀತಿಯಾಗಿ ಒಳ್ಳೇದು ಮಾಡಬೇಕು ಅದನ್ನು ಮಾಡ್ತಾಳೆ ದೇವಿ. ತಾಯಿ ಸ್ವರೂಪಿಣಿ. ಅವು ಭಕ್ತರು ಅಂತ ಹೋಗೋದಕ್ಕಿಂತ ನನ್ನ ತಾಯಿ ಅಂತ ಹೋಗೋದ್ರಲ್ಲೇ ದೇವಿ ನಮ್ಗೆ ಒಲಿತಾಳೆ ಅನ್ನುವಂಥ ಮಾತನ್ನು ಶ್ರೀಗಳು ಇಷ್ಟೊತ್ತು ಹೇಳ್ತಾ ಇದ್ರು. ನೋಡಿ, ಇದಿಷ್ಟು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ರಾಜ್ ನ್ಯೂಸ್ ಕನ್ನಡ. ಜನಸೇವೆಗೆ ನಾವು ಸದಾ ಸಿದ್ಧ.